dear students. So, in the last class, we were discussing about dihybrid grass. I hope you all remember. So, and you came to know about how dihybrid grass works and what are the products, what type of products and comes in the F2 generation in the dihybrid grass. That one you came to know in the last class. The ratio, phenotypic ratio of the dihybrid grass is in 9 is to 3 is to 3 is to 1. That one we were learned in the last class. And also we were learned about sex determination in human beings, how determination takes place. That one also you were uh, learned in the last class. So what is the reason for producing uh, male and female character in the human beings? That one you were came to know in the last class. So some other concepts, new concepts we are going to learn in this class. So that is, variation may or may not be helpful to survive. ಅಂದ್ರೆ ನಾನು ವೇರಿಯೇಷನ್ ಬಗ್ಗೆ ಹೇಳ್ತಾ ಇದ್ದೆ it has the advantages because it gives the capacity to adjust to the new environment, changes in the environment. ಸೊ ವಾತಾವರಣದಲ್ಲಿ ಆಗುವಂಥ ಚೇಂಜಸ್ಗೆ ತಕ್ಕಂತೆ ವೇರಿಯೇಷನ್ ಆಗೋದ್ರಿಂದ ಅದು ಬದುಕೋದಕ್ಕೆ ಸಹಾಯ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಹೇಗೆ ವೇರಿಯೇಷನ್ ಹೆಲ್ಪ್ ಆಗುತ್ತೆ? ಕೆಲವೊಂದು ವೇರಿಯೇಷನ್ಸ್ಗಳೇನಾಗುತ್ತೆ, ಹೆಲ್ಪ್ ಆಗಲ್ಲ, ಅದರಿಂದ ತೊಂದರೆ ಆಗುತ್ತೆ. ಸೊ ಯಾವ್ಯಾವ ಥರ ವೇರಿಯೇಷನ್ ಹೆಲ್ಪ್ ಆಗುತ್ತೆ, ಯಾವ್ಯಾವ ಥರ ವೇರಿಯೇಷನಿಂದ ಆರ್ಗ್ಯಾನಿಸಮ್ಸ್ಗಳಿಗೆ ಬದುಕೋದಕ್ಕೆ ತೊಂದರೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಕೆಲವೊಂದು ವೇರಿಯೇಷನ್ಸ್ಗಳು ಹೆಲ್ಪ್ ಆಗುತ್ತೆ. ವೇರಿಯೇಷನ್ ಅಂದರೆ ಚೇಂಜಸ್ ಇನ್ ದ ಆರ್ಗ್ಯಾನಿಸಮ್ಸ್ ಅಲ್ವಾ. ಸೊ ದೇರ್ ಈಸ್ ಎ ಎರರ್ ಇನ್ ದ ಕಾಪಿಂಗ್ ಆಫ್ ದ DNA ಕಾಸಸ್ ದ ವೇರಿಯೇಷನ್ ಅಂತ ಹೇಳಿದ್ದೆ ನಾನು. ಸೊ DNA ಕಾಪಿ ಆಗಬೇಕಾದ್ರೆ ಎರರ್ ಆದರೆ ಅದು ವೇರಿಯೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ದೆ ನಾನು. ಸೊ ಅಡ್ವಾಂಟೇಜಸ್ ಏನೇನು, ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡೋಣ. ಒಂದು ಎಕ್ಸಾಂಪಲ್ ತಗೊಂಡು ಅಡ್ವಾಂಟೇಜ್ ಏನು ಅಂತ ನೋಡೋಣ. ಸೊ ದೇರ್ ಆರ್ ಸಮ್ ಬೀಟಲ್ಸ್ ಅಂದರೆ ಜೀರುಂಡೆಗಳು. ನೀವು ಕೇಳಿ ನೋಡಿರ್ತೀರಾ, ಗುಯ್ ಅಂತ ಇರ್ತಾವಲ್ಲ, ಅವುಗಳಲ್ಲಿ ಕಲರ್ಸ್ ಬರ್ತವೆ. ಕೆಲವೊಂದು ಗ್ರೀನ್ ಜೀರುಂಡೆಗಳಿರ್ತವೆ ಬೀಟಲ್ಸ್, ಬ್ಲೂ ಬೀಟಲ್ಸ್ ಇರುತ್ತೆ, ರೆಡ್ ಬೀಟಲ್ಸ್ ಇರುತ್ತೆ. ನೋಡಿದ್ದೀರಾ ನೀವು? ಸೊ ಎಸ್, ಐ ಹೋಪ್ ಯು ಸಾ ದೆಮ್. ಸೊ ಇಲ್ಲಿದೆ ನೋಡ್ರಿ ಬೀಟಲ್ಸ್ಗಳು. ಸೊ ಈ ಥರ ಬೀಟಲ್ಸ್ಗಳು ರೆಡ್, ಬ್ಲೂ, ಗ್ರೀನ್ ಬೀಟಲ್ಸ್ಗಳು ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಯು ವಾಚ್ ಫಸ್ಟ್ ಒನ್, ದಿಸ್ ಒನ್. ಇದನ್ನು ನೋಡ್ರಿ, ಇದನ್ನು ಮಾತ್ರ ನೋಡ್ರಿ, ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈಗ. ಯು ಕ್ಯಾನ್ ಸಿ ಸಮ್ ವೇರಿಯೇಷನ್ಸ್ ಹಿಯರ್. ಇದರಲ್ಲಿ ವೇರಿಯೇಷನ್ಸ್ ನೋಡ್ಬೋದು. ಏನು ವೇರಿಯೇಷನ್ ನೋಡ್ತಾ ಇದ್ದೀರಾ ನೋಡ್ರಿ? ಫಸ್ಟ್ ಪಿಕ್ಚರ್ ಇದೆ, ಈ ಫಸ್ಟ್ ಪಿಕ್ಚರ್ ನೋಡ್ರಿ. ಏನು ಕಾಣಿಸ್ತಾ ಇದೆ ನಿಮಗೆ? ಎಲ್ಲ ರೆಡ್ ಬೀಟಲ್ಸ್ಗಳು ಕಾಣಿಸ್ತಾ ಇದೆ ಅಲ್ವಾ? ಎಲ್ಲೋ ಒಂದೇ ಒಂದು ಗ್ರೀನ್ ಬೀಟಲ್ ಇದೆ. ಅದರಿಂದ ಏನಾಗುತ್ತೆ, ರೆಡ್ ಬೀಟಲ್ಸ್ಗಳು ಈ ಕಾಗೆಗಳಿಗೆ ಅಥವಾ ಯಾವುದೇ ಬರ್ಡ್ಸ್ಗಳು ಅವುಗಳನ್ನ ತಿಂತವೆ. ಇಟ್ಸ್ ಅ ಫುಡ್ ಫಾರ್ ಬರ್ಡ್ಸ್. ಸೊ ಅವುಗಳನ್ನ ತಿನ್ನೋದಕ್ಕೆ ಬಹಳ ಸುಲಭ ಆಗುತ್ತೆ ರೆಡ್ ಬೀಟಲ್ಸ್ಗಳು. ಯಾಕೆ? ಈಸಿಯಾಗಿ ಕಾಣಿಸುತ್ತೆ ಅವುಗಳಿಗೆ. ಎಲ್ಲಿ ಪೊದೆಗಳಲ್ಲಿ ಹಸಿರು ಎಲೆಗಳ ಮಧ್ಯೆ ಬೀಟಲ್ಸ್ಗಳು ಇರ್ತಾವಲ್ವ, ಅವುಗಳು ಈಸಿಯಾಗಿ ಬರ್ಡ್ಸ್ಗಳಿಗೂ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಹಾಗಾಗೋದ್ರಿಂದ ಏನಾಗುತ್ತೆ, ಎಲ್ಲ ಬೀಟಲ್ಸ್ಗಳು ಬೇಗ ಬೇಗ ಖಾಲಿ ಆಗ್ತವೆ, ಬೀಟಲ್ಸ್ಗಳಿಗೆ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಸೊ ದಿಸ್ ಇಸ್ ದ ನಾರ್ಮಲ್. ಬಟ್ ವೇರಿಯೇಷನ್ ಆಗತ್ತೆ. ಅಲ್ಲಿ ನೋಡ್ರಿ, ಒಂದೇ ಒಂದು ಇದರಲ್ಲಿ ನೋಡ್ರಿ ಒಂದೇ ಒಂದು ಗ್ರೀನ್ ಬೀಟಲ್ ಇದೆ. ಸೊ ಗ್ರೀನ್ ಬೀಟಲ್ ಇರೋದ್ರಿಂದ ಅದೇನಾಗುತ್ತೆ, ಅದ್ರ ಜನರೇಷನ್ ನೋಡ್ರಿ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಬರ್ಡ್ಸ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ಬರೀ ರೆಡ್ ಬೀಟಲ್ಸ್ಗಳನ್ನ ಮಾತ್ರ ತಿಂತವೆ. ಯಾಕೆ? ಅವುಗಳಿಗೆ ಚೆನ್ನಾಗಿ ಕಾಣೋದು ರೆಡ್ ಬೀಟಲ್ಸ್ಗಳು. ಸೊ ಕೊನೆಗೆ ಈ ಗ್ರೀನ್ ಬೀಟಲ್ ಏನಾಗ್ತಾ ಹೋಗುತ್ತೆ, ಅದು ರಿಪ್ರೊಡಕ್ಷನ್ ಮಾಡಿ ಅದರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ರಿ ಇಲ್ಲಿ ಸೆಕೆಂಡ್ ಪಿಕ್ಚರಲ್ಲಿ ಪಾಪ್ಯುಲೇಷನ್ ಯಾವ್ದು ಜಾಸ್ತಿ ಆಗಿದೆ? ಗ್ರೀನ್ದು ಜಾಸ್ತಿ ಆಗಿದೆ, ರೆಡ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಇನ್ನೂ ಫುಲ್ ರೆಡ್ ಕಡಿಮೆ ಆಗ್ತದೆ. ಯಾಕಂದ್ರೆ ರೆಡ್ನ ಮಾತ್ರ ತಿಂತಾ ಹೋಗುತ್ತೆ, ಅದು ಗ್ರೀನ್ನ ತಿನ್ನಲ್ಲ. ಯಾಕೆ? ಗ್ರೀನ್ ಅಷ್ಟು ಸುಲಭವಾಗಿ ಕಾಣಲ್ಲ ಅದಕ್ಕೆ. ಗೊತ್ತಾಗತ್ತಾ?
ಕೊನೆಗೆ ಬರೀ ಗ್ರೀನ್ ಮಾತ್ರ ಉಳ್ಕೊಳುತ್ತೆ. ಸೊ ದಿಸ್ ಇಸ್ ದ ವೇರಿಯೇಷನ್. ನೋಡ್ರಿ, ಫಸ್ಟ್ ರೆಡ್ ಬೀಟಲ್ಸ್ ಇತ್ತು, ಬರ್ತಾ 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 ಏನಾಗ್ತಾ ಹೋಯ್ತು, ಗ್ರೀನ್ ಬೀಟಲ್ಸ್ಗಳು ಉಳ್ಕೊಳ್ತಾ ಬಂತು. ಸೊ ನೋಡ್ರಿ, ದೇರ್ ಇಸ್ ಅ ಚೇಂಜಸ್ ಫ್ರಮ್ ರೆಡ್ ಬೀಟಲ್ಸ್ ಟು ಗ್ರೀನ್ ಬೀಟಲ್. ಸೊ ದಿಸ್ ಇಸ್ ದ ವೇರಿಯೇಷನ್. ಇದನ್ನೇ ನಾವು ಏನಂತ ಕರಿತೀವಿ, ವೇರಿಯೇಷನ್ ಅಂತ ಕರಿತೀವಿ. ಸಮ್ ವೇರಿಯೇಷನ್ ಹೆಲ್ಪ್ ಆರ್ಗ್ಯಾನಿಸಮ್ ಟು ಸರ್ವೈವ್. ಆರ್ಗ್ಯಾನಿಸಮ್ಸ್ಗಳು ಸರ್ವೈವ್ ಆಗೋದಕ್ಕೆ ಕೆಲವೊಂದು ವೇರಿಯೇಷನ್ಸ್ಗಳು ನಮಗೆ ಹೆಲ್ಪ್ ಮಾಡ್ತವೆ ಅಂತ. ಸೊ ಹಾಗಾಗಿ ನಮಗೆ ವೇರಿಯೇಷನ್ ಇರಬೇಕು. ನಾವು ಪ್ರಸ್ತುತ ಪ್ರೆಸೆಂಟ್ ಎನ್ವೈರನ್ಮೆಂಟ್ ಜೊತೆ ಫೈಟ್ ಮಾಡಬೇಕು ಅಂದರೆ ನಮ್ಮ ಪೇರೆಂಟ್ಸ್ಗಿಂತ ನಾವು ಬೇರೆ ರೀತಿ ಇರಬೇಕು, ಚೇಂಜಸ್ ಇರಬೇಕು. ದಟ್ ಶುಡ್ ಬಿ ಹೆಲ್ಪ್ಫುಲ್ ಟು ಸರ್ವೈವ್. ಯಾಕೆಂದರೆ ನಾವು ಈಗಿನ ವಾತಾವರಣದ ಜೊತೆ ಫೈಟ್ ಮಾಡಬೇಕಾಗತ್ತೆ. ಹಾಗಾಗಿ ಎಕ್ಸಾಕ್ಟ್ ನಮ್ಮ ಪೇರೆಂಟ್ಸ್ ಥರನೇ ಇದ್ದರೆ, ಪೇರೆಂಟ್ಸ್ ಆಗಿನ ಜನ್ರೇಷನ್ ಜೊತೆ ಫೈಟ್ ಮಾಡುವಂಥ ಕೆಪಾಸಿಟಿ ಇತ್ತು ಅಷ್ಟೇ ಅವ್ರಿಗೆ. ಈಗಿನ ಜನ್ರೇಷನ್ ಜೊತೆ ಫೈಟ್ ಮಾಡಬೇಕು ಅಂದರೆ ನಾವು ಈಗಿನ ಪೇರೆಂಟ್ಸ್ಗಿಂತ ನಾವು ವೇರಿಯೇಷನ್ ಆಗಿರಬೇಕು, ಚೇಂಜಸ್ ಇರಬೇಕು. ಇಲ್ಲಾಂದರೆ ನಾವು ಬದುಕೋದು ಕಷ್ಟ ಆಗುತ್ತೆ. ಲೈಕ್ ರೆಡ್ ಬೀಟಲ್ಸ್. ಸೊ ಇನ್ನು ಕೆಲವೊಂದು ವೇರಿಯೇಷನ್ಸ್ಗಳು ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ರೆಡ್ ಬೀಟಲ್ಸ್ ಕೆಳಗಡೆ ಚಿತ್ರ ನೋಡ್ರಿ, ಇದು ರೆಡ್ ಬೀಟಲ್ಸ್ ಆಗಿರ್ಬೋದು ಮತ್ತು ಬ್ಲೂ ಬೀಟಲ್ಸ್ ಆಗಿರ್ಬೋದು. ಇವೆರಡು ವೇರಿಯೇಷನ್. ಸೊ ರೆಡ್ ಬೀಟಲ್ಸ್ ಇದ್ದಿದ್ದು ಒಂದೇ ಒಂದು ಬ್ಲೂ ಇತ್ತು, ಆಮೇಲೆ ಏನಾಗ್ತಾ ಹೋಗುತ್ತೆ, ಬ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವುಗಳಿಂದ ಯಾವುದೇ ಹೆಲ್ಪ್ ಆಗಲ್ಲ. ಇದು ವೇರಿಯೇಷನ್ ಆದ್ರೂ ಕೂಡ ಯೂಸ್ಲೆಸ್. ಯಾಕೆ ಯೂಸ್ಲೆಸ್ ಅಂದರೆ, ಬ್ಲೂ ಬೀಟಲ್ಸ್ಗಳು ಕೂಡ ಬರ್ಡ್ಸಿಗೆ ಕಾಣುತ್ತೆ ಮತ್ತು ರೆಡ್ ಬೀಟಲ್ಸ್ಗಳು ಕೂಡ ಬರ್ಡ್ಸಿಗೆ ಕಾಣುತ್ತೆ. ಗೊತ್ತಾಗತ್ತಾ? ಸೊ ಇದರಿಂದ ವೇರಿಯೇಷನ್ ಆಗೋದ್ರಿಂದ ಏನು ಹೆಲ್ಪ್ ಆಗಲ್ಲ. ವೇರಿಯೇಷನ್ ಆದ್ರೂ ಒಂದೇ ಬಿಟ್ಟರು ಒಂದೇ. ಸೊ ಈ ರೀತಿ ವೇರಿಯೇಷನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಈ ರೀತಿ ವೇರಿಯೇಷನ್ ಆಗಬಾರ್ದು. ಗೊತ್ತಾಗ್ತಿದೆಯಾ? ಸೊ ಈ ರೀತಿ ವೇರಿಯೇಷನ್ ಆಗೋದ್ರಿಂದ ಯಾವುದೇ ಯೂಸ್ ಆಗಲ್ಲ. ಮತ್ತು ಕೆಲವೊಂದು ಸರಿ ಏನಾಗುತ್ತೆ, ನ್ಯಾಚುರಲ್ ಕ್ಯಾಲಮೈಟಿಸ್ ಅಂತ ಅಂದರೆ ಅವಘಡಗಳು ನ್ಯಾಚುರಲ್ ಅವಘಡಗಳಾಗ್ತಾವೆ ನೋಡ್ರಿ. ಈ ಭೂಕಂಪ ಆಗಿರ್ಬೋದು, ಅರ್ತ್ ಮತ್ತು ಸುನಾಮಿ, ಇಂಥವುಗಳನ್ನ ನಾವು ನ್ಯಾಚುರಲ್ ಕ್ಯಾಲಮೈಟಿಸ್ ಅಂತ ಕರಿತೀವಿ. ಆ ಥರ ನಾವು ಹೆಂಗೆ ಇಡೀ ಪಾಪ್ಯುಲೇಷನ್ ಒಂದು ಏರಿಯಾ ಪಾಪ್ಯುಲೇಷನ್ನೇ ಖಾಲಿ ಆಗಿಬಿಡುತ್ತೆ ಒಂದೊಂದ್ಸರಿ ನ್ಯಾಚುರಲ್ ಕ್ಯಾಲಮೈಟಿಸ್ ಆದಾಗ, ಹಾಗೆ ಈ ಬೀಟಲ್ಸ್ಗಳಿಗೆ ಬಂದರೂ ಕೂಡ ಅವುಗಳಿಗೂ ನ್ಯಾಚುರಲ್ ಕ್ಯಾಲಮೈಟಿಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲೋ ಆನೆ, ಇವುಗಳು ಗುಂಪಾಗಿರ್ತವೆ ಎಲ್ಲೋ ಒಂದು ಕಡೆ, ಅಲ್ಲಿ ಯಾವುದೋ ಒಂದು ಆನೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳೋದು, ಒಂದು ಆನೆ ಬರುತ್ತೆ, ಅದಕ್ಕೆ ಒಂದು ಭಾಗದಲ್ಲಿ ಕಾಲಿಡುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ನಾಶ ಆಗ್ಬಿಡತ್ತೆ. ಫಾರ್ ಎಕ್ಸಾಂಪಲ್, ಬೀಟಲ್ಸ್ಗಳು ಕೂಡ ನಾಶ ಆಗುತ್ತೆ. ನೋಡ್ರಿ, ಇಲ್ಲೊಂದು ಆನೆ ಕಾಲಿಟ್ಟಿದೆ ಅಂತ ಹೇಳ್ತಾರೆ ಅವರು. ಯಾವ ಜಾಗದಲ್ಲಿ? ಈ ಜಾಗದಲ್ಲಿ ಆನೆ ಕಾಲಿಟ್ಟಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಏನಾಯ್ತು, ರೆಡ್ ಬೀಟಲ್ಸ್ಗಳ ಸ್ಪೀಶೀಸ್, ಅವುಗಳ ವಂಶನೇ ನಿರ್ವಂಶ ಆಗ್ಬಿಡ್ತು. ಕೊನೆಗೆ ಯಾರು ಮಾತ್ರ ಉಳ್ಕೊಳ್ತಾರೆ? ಓನ್ಲಿ ಬ್ಲೂ ಬೀಟಲ್ಸ್ಗಳು ಮಾತ್ರ ಉಳ್ಕೊಳುತ್ತೆ. ಸೊ ಈ ಎಲಿಫೆಂಟ್ ಕಾಲಿಡೋದನ್ನೇ ನಾವು ಇಲ್ಲೇನಂತ ಕರಿತೀವಿ, ಒನ್ ಆಫ್ ದ ನ್ಯಾಚುರಲ್ ಕ್ಯಾಲಮೈಟಿಸ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಇನ್ನ ಇದು ಒಂದಾಯ್ತು. ಇನ್ನು ವೇರಿಯೇಷನ್ಸ್ಗಳು ಇನ್ನೊಂದು ರೀತಿ ಆಗುತ್ತೆ. ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ ಅಂದ್ರೆ, ಅಕ್ವೈರ್ಡ್ ಟ್ರೇಟ್ಸ್ ಕೆನಾಟ್ ಬಿ ಪಾಸ್ಡ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್. ಅಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಗಳು ಅವುಗಳಿಗೆ ಮೊದಲಿಂದ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಬಂದಿರಲ್ಲ. ಆ ಪ್ರೆಸೆಂಟ್ ಅವಾಗಿನ ಸಿಚುವೇಶನ್ಗೆ ತಕ್ಕಂತೆ ಅವುಗಳು ಚೇಂಜ್ ಆಗಿರ್ತವೆ. ಗೊತ್ತಾಗ್ತಿದ್ಯಾ? ಸೊ ಹಾಗಿದ್ದಾಗ ಅವುಗಳು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗ್ತಾವ ಅಂತ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಥರ್ಡ್ ಪಿಕ್ಚರ್ ನೋಡ್ರಿ, ಇಲ್ಲೊಂದು ಬೀಟಲ್ಸ್ ಇದೆ. ಇಲ್ಲಿ ನೋಡ್ರಿ, ಇವುಗಳು ನೆಕ್ಸ್ಟ್ ಜನರೇಷನ್ಗೆ ಬಂದಾಗ ಏನಾಗಿದೆ ನೋಡ್ರಿ, ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ವೀಕ್ ಆಗಿಬಿಟ್ಟಿದೆ. ಸಣ್ಣ ಬೀಟಲ್ಸ್ ಆಗಿದೆ. ಇಲ್ಲೂ ಅಷ್ಟೇನೆ, ಬಹಳ ಚಿಕ್ಕ ಬೀಟಲ್ಸ್ ಆಗಿದೆ. ಮತ್ತೆ ನೋಡ್ರಿ, ಫೋರ್ತ್ ಜನರೇಷನ್ ಅಲ್ಲಿ ಮೊದಲಿನ ತರಾನೇ ಆಗಿದೆ. ಏನ್ ಸರ್ ಇದು ಹಿಂಗೆ ಅಂತ ಅಂದ್ರೆ, ಕೆಲವೊಂದ್ಸರಿ ಏನಾಗುತ್ತೆ, ಈ ಕೆಲವೊಂದು ಇವುಗಳು ತಿನ್ನುವಂಥ ಫುಡ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವುಗಳು ಯಾವುದೋ ಒಂದು ಪ್ಲಾಂಟ್ನ ಎಲೆಗಳನ್ನ ತಿಂತಾ ಇರ್ತವೆ ಅಂತ ಅನ್ಕೊಂಡು. ಸೊ ಆ ಪ್ಲಾಂಟ್ನ ಎಲೆಗಳೆಲ್ಲ ರೋಗ ಬಂದು ನಾಶ ಆಗ್ಬಿಡ್ತವೆ, ಎಲ್ಲೋ ಒಂದೊಂದಿರುತ್ತೆ. ಅವಾಗ ಏನಾಗುತ್ತೆ, ಆ ಎಲೆಗಳನ್ನ ತಿನ್ನೋದಕ್ಕೆ, ಈ ಬೀಟಲ್ಸ್ಗಳಿಗೆ ಫುಡ್ಡೇ ಸಿಗಲ್ಲ. ಅವಾಗ ಏನಾಗುತ್ತೆ, ಈ ಬೀಟಲ್ಸ್ಗಳೆಲ್ಲ ಏನಾಗುತ್ತೆ, ಫುಲ್ಲು ವೀಕ್ ಆಗಿಬಿಡ್ತಾವೆ ಬೀಟಲ್ಸ್ಗಳು. ನೆಕ್ಸ್ಟ್ ಜನರೇಷನಲ್ಲೂ ಅವುಗಳಿಗೆ ಫುಡ್ ಸಿಗಲ್ಲ, ವೀಕ್ ಆಗಿಬಿಡ್ತವೆ. ನೋಡ್ರಿ, ಈಗ ಇವುಗಳ ಸ್ಪೀಶೀಸ್ ಚೇಂಜ್ ಆಯ್ತಾ. ದಪ್ಪ ಬೀಟಲ್ಸ್ ಇದ್ದವು ವೀಕ್ ಬೀಟಲ್ಸ್, ಸ್ಟ್ರಾಂಗ್ ಬೀಟಲ್ಸ್ ಇದ್ದವು ವೀಕ್ ಬೀಟಲ್ಸ್ ಆಗಿ ಕನ್ವರ್ಟ್ ಆಗಿದ್ದಾವೆ. ಹಾಗಾದ್ರೆ ಇದನ್ನ ವೇರಿಯೇಷನ್ ಅಂತ ಕರಿತೀವ ನಾವು. ಮತ್ತೆ ಈ ವೇರಿಯೇಷನ್ ಕಂಟಿನ್ಯೂ ಆಗತ್ತಾ ಹೀಗೇನೆ? ಇಲ್ಲ.
ಏನಾಗತ್ತೆ, ಮತ್ತೆ ಯಾವಾಗಲೂ ನೆಕ್ಸ್ಟ್ ಕೆಲವೊಂದಿಷ್ಟು ವರ್ಷಗಳಾದ್ಮೇಲೆ ಆ ಎಲೆಗಳೆಲ್ಲ ಚೆನ್ನಾಗಿ, ರೋಗ ಎಲ್ಲ ಹೋಗುತ್ತೆ ಆ ಎಲೆಗಳಿಗೆ, ಎಲೆಗಳು ಚೆನ್ನಾಗಾಗ್ತವೆ, ಇವುಗಳಿಗೆ ಒಳ್ಳೆ ಫುಡ್ ಸಿಗತ್ತೆ. ಒಳ್ಳೆ ಫುಡ್ ಸಿಕ್ಕ ತಕ್ಷಣ ಮತ್ತೆ ಏನಾಗತ್ತೆ, ಇವುಗಳು ಸೇಮ್ ಆಸ್ ಇಟ್ ಈಸ್ ಮೊದಲು ಹೆಂಗಿತ್ತೋ ಹಂಗೆ ಆಗ್ತವೆ. ಅಂದ್ರೆ ಅಕ್ಯುಮುಲೇಟೆಡ್ ಕ್ಯಾರೆಕ್ಟರ್ ಅಂದ್ರೆ ಇನ್ ಬಿಟ್ವೀನ್, ಮಧ್ಯದಲ್ಲಿ ಅವುಗಳು ಪರಿಸ್ಥಿತಿ ಎನ್ವೈರನ್ಮೆಂಟ್ನ ಕಂಡೀಷನ್ ಇಂದ ಅವುಗಳು ಪಡ್ಕೊಂಡಿರುವಂಥ ಕ್ಯಾರೆಕ್ಟರ್ಗಳು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗಲ್ಲ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಅಕ್ವೈರ್ಡ್ ಟ್ರೇಡ್ಸ್ ಕೆನ್ ನಾಟ್ ಬಿ ಪಾಸ್ಡ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್. ಅವು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಗೊತ್ತಾಗ್ತಿದ್ಯಾ? ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಇಲಿ ಇದೆ ನಮ್ಮ ಹತ್ರ, ಆ ಇಲಿ ಬಾಲನ ಕಟ್ ಮಾಡೋಣ ನಾವು, ಆಮೇಲೆ ಅದು ಮರಿ ಹಾಕತ್ತೆ. ಆ ಮರಿಗೆ ಬಾಲ ಇರತ್ತಾ? ಯಾಕೆಂದ್ರೆ ಮೊದಲಿನ ಅದರ ಪೇರೆಂಟ್ಸಿಗೆ ಬಾಲ ಇರ್ಲಿಲ್ವಲ್ಲ, ಕಟ್ ಮಾಡಿದ್ವಲ್ಲ ನಾವು. ಬಾಲ ಇರತ್ತಾ? ಓಕೆ, ಇರತ್ತೆ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಅದ್ರ ಬಾಲನು ಕಟ್ ಮಾಡೋಣ. ನೆಕ್ಸ್ಟ್ ಅದು ಮರಿ ಹಾಕತ್ತೆ, ಆ ಮರಿ ದೊಡ್ಡದಾಗಿ ಅದು ಮರಿ ಹಾಕತ್ತೆ. ಅವಾಗ ಆ ಮರಿಗೆ ಬಾಲ ಇರತ್ತಾ? ಇದ್ರೆ ಅದನ್ನು ಕಟ್ ಮಾಡೋಣ. ಸೊ ಈಗ ನೋಡ್ರಿ, ಒಂದು 3-4 ಜನರೇಷನ್ ಇಂದ ಇಲಿಗಳ ಬಾಲ ಇಲ್ಲ, ಕಟ್ ಮಾಡ್ತಿದೀವಿ ನಾವು. ಆದ್ರೂ ನೆಕ್ಸ್ಟ್ ಜನರೇಷನ್ಗೆ ಯಾಕೆ ಬಾಲ ಬರ್ತಾ ಇದೆ? ಸೊ ದಿಸ್ ಈಸ್ ಆ ಬಾಲ ಕಟ್ ಮಾಡೋದು, ಬಾಲ ಇಲ್ಲದೆ ಇರೋಂಥದ್ದು, ಇಟ್ಸ್ ಎ ಅಕ್ವೈರ್ಡ್ ಟ್ರೇಟ್ ಇನ್ ಇಟ್ಸ್ ಲೈಫ್ ಟೈಮ್. ಅದರ ಜೀವಿತಾವಧಿಯಲ್ಲಿ ಪಡ್ಕೊಂಡಿರುವಂಥ ಅಕ್ವೈರ್ಡ್ ಕ್ಯಾರೆಕ್ಟರ್. ಹಾಗಾಗಿ ಅದು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗಲ್ಲ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ acquired traits cannot be passed from one generation to the next. ಸೊ ಅರ್ಥ ಆಗಿದೆ ಅಲ್ವಾ? ವೇರಿಯೇಷನ್ ಹೇಗೆ ನಮಗೆ ಹೆಲ್ಪ್ ಮಾಡುತ್ತೆ, ಹೇಗೆ ಹೆಲ್ಪ್ ಮಾಡಲ್ಲ ಸರ್ವೈವ್ ಆಗೋದಕ್ಕೆ ಅಂತ. ಸೊ ಯು ಹ್ಯಾವ್ ಟು ಟೇಕ್ ದಿಸ್ ಪಾಯಿಂಟ್ಸ್ ಆ್ಯಂಡ್ ಟೇಕ್ ಡೌನ್ ದ ಕ್ವಶನ್. ಹೌ ವೇರಿಯೇಷನ್ ಮೇ ಆರ್ ಮೇ ನಾಟ್ ಹೆಲ್ಪ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್. ಎಕ್ಸ್ಪ್ಲೈನ್. ಏನು ಬರ್ಕೊಂಡ್ರಿ? ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಕ್ವಶನ್ನು. ಎಕ್ಸ್ಪ್ಲೈನ್ how variation may or may not help organisms to survive. ಸೊ ಈ ಕ್ವಶನ್ ಆನ್ಸರ್ ಮಾಡಿ ನನಗೆ ಕಳಿಸ್ಬೇಕು. ನೆಕ್ಸ್ಟ್, ಸ್ಪೀಶಿಯೇಷನ್. ಸ್ಪೀಶಿಯೇಷನ್ ಅಂದ್ರೆ ಹೊಸ ಸ್ಪೀಶೀಸ್ ಹೇಗೆ ಫಾರ್ಮ್ ಆಗತ್ತೆ, ಒಂದು ಸ್ಪೀಶೀಸ್ ಇಂದ ಇನ್ನೊಂದು ಸ್ಪೀಶೀಸ್ ಹೇಗೆ ಫಾರ್ಮ್ ಆಗತ್ತೆ ಅಂತ. ಇದಕ್ಕೊಂದು ಒಳ್ಳೇದೊಂದು ಪಿಕ್ಚರ್ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಲುಕ್ ಅಟ್ ದಿಸ್. ಇರೋ ಸ್ಪೀಶೀಸ್ ಇಂದ ಹೊಸ ಸ್ಪೀಶೀಸ್ ಹೇಗೆ ಫಾರ್ಮ್ ಆಗತ್ತೆ ಅಂತ. ಸೊ ಇಲ್ಲಿ ನೋಡ್ರಿ, ಇದು ಒಂದು ಸ್ಪೀಶೀಸ್, ಇದರಿಂದ ಇನ್ನೊಂದು ಹೊಸ ಸ್ಪೀಶೀಸ್ ಕ್ರಿಯೇಟ್ ಆಯಿತು. ಇದು ಒಂದು ಸ್ಪೀಶೀಸ್, ಇದರಿಂದ ಈ ಸ್ಪೀಶೀಸ್ ಕ್ರಿಯೇಟ್ ಆಯಿತು, ಹೊಸ ಸ್ಪೀಶೀಸ್. ಇದೊಂದು ಸ್ಪೀಶೀಸ್, ಇದರಿಂದ ಈ ಸ್ಪೀಶೀಸ್ ಕ್ರಿಯೇಟ್ ಆಯಿತು. ಇದೊಂದು ಸ್ಪೀಶೀಸ್, ಇದರಿಂದ ಇದು ಕ್ರಿಯೇಟ್ ಆಯಿತು. ಇದರಿಂದ ಇದು ಬೇರೆ ಸ್ಪೀಶೀಸ್ ಕ್ರಿಯೇಟ್ ಆಯಿತು. ಸೊ ಇರೋ ಸ್ಪೀಶೀಸ್ ಇಂದ ಹೊಸ ಸ್ಪೀಶೀಸ್ ಏನಾಗ್ತಾ ಹೋಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಸ್ಪೀಶಿಯೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹೇಗೆಲ್ಲ ಸ್ಪೀಶಿಯೇಷನ್ ಕ್ರಿಯೇಟ್ ಆಗತ್ತೆ ಅಥವಾ ಹೊಸ ಸ್ಪೀಶೀಸ್ಗಳು ಎಕ್ಸಿಸ್ಟ್ ಆಗ್ತವೆ ಅಥವಾ ಫಾರ್ಮ್ ಆಗ್ತವೆ ಇರೋ ಸ್ಪೀಶೀಸ್, ಎಕ್ಸಿಸ್ಟಿಂಗ್ ಸ್ಪೀಶೀಸ್ ಇಂದ ಅಂತ ನೋಡ್ತಾ ಹೋಗೋಣ. ಸೊ ಅಕ್ಯುಮುಲೇಷನ್ ಆಫ್ ವೇರಿಯೇಷನ್. ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಅಂತಂದ್ರೆ ಅದೇ ನಾನು ಹೇಳಿದ್ನಲ್ಲ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಡಿವಿಜುವಲ್ ಆಫ್ ದ ಸೇಮ್ ಸ್ಪೀಶೀಸ್. ಸೇಮ್ ಸ್ಪೀಶೀಸ್ ಅಲ್ಲೇನೆ ಚಿಕ್ಕ ವೇರಿಯೇಷನ್, ಬದಲಾವಣೆಗಳಾಗ್ತಾ ಹೋಗ್ತವೆ. ಸೊ ಆ ಬದಲಾವಣೆಗಳನ್ನ ವೇರಿಯೇಷನ್ ಅಂತ ಕರಿತೀವಿ. ಈ ವೇರಿಯೇಷನ್ ಇಂದನೇ ಏನಾಗುತ್ತೆ, ಕೊನೆಗೊಂದಿನ ಹೊಸ ಸ್ಪೀಶೀಸ್ ಫಾರ್ಮೇಷನ್ ಆಗತ್ತೆ. ಸೊ ಇದನ್ನೇ ನಾವು ಅಕ್ಯುಮುಲೇಷನ್ ಆಫ್ ವೇರಿಯೇಷನ್ ಕಾಸಸ್ ದ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್ ಅಂತ ಹೇಳ್ಬೋದು ನಾವು. ಇನ್ನು ಫಿಸಿಕಲ್ ಬ್ಯಾರಿಯರ್ ಅಂತ ಅಂದ್ರೆ ಈಗ ನಾವು ಇರುವಂತ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ರಿ, ಈಗ ಮಣಿಪುರ ಅದೊಂದು ಏರಿಯಾ, ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಲಯಾಸ್ ಅದೊಂದು ಏರಿಯಾ. ಸೊ ಇಟ್ ಇಸ್ ಡಿಫ್ರೆಂಟ್ ಫಿಸಿಕಲ್ ಬ್ಯಾರಿಯರ್ ಇರುವಂತ ಏರಿಯಾ, ಡಿಫ್ರೆಂಟ್ ಕಂಡೀಷನ್ ಇರುವಂತ ಏರಿಯಾ. ಅಲ್ಲಿ ಜನಗಳೇ ಬೇರೆ, ನಾವೇ ಬೇರೆ. ಮಣಿಪುರದಲ್ಲಿರುವಂಥ ಜನಗಳೆಲ್ಲ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಚೀನಾದ ಜನಗಳನ್ನ ನಾವು ಇವ್ರು ಚೀನಾದವ್ರೆ ಅಂತ ಐಡೆಂಟಿಫೈ, ಯಾಕೆಂದ್ರೆ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಅದನ್ನು ನಾವು, ಅಲ್ಲಿ ಬೇರೆ ಸ್ಪೀಶೀಸ್, ನಾವೊಂದು ಸ್ಪೀಶೀಸ್ ಆಗ್ತೀವಿ. ಆ ಥರ ಮೌಂಟೇನ್ಸ್, ರಿವರ್ಸ್, ಲೇಕ್ಸ್, ಇವುಗಳನ್ನು ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತೀವಿ. ಅವುಗಳಿಂದ ನಾವು, ಈ ಫಿಸಿಕಲ್ ಬ್ಯಾರಿಯರ್ ಇಂದನೂ ಕೂಡ ಆ ವಾತಾವರಣಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ಸ್ಪೀಶೀಸ್ ಅನ್ನ, ಹೊಸ ಸ್ಪೀಶೀಸ್ ಅನ್ನ ಪಡ್ಕೊಬಹುದು. ಅಲ್ಲಿರುವಂಥ ಆರ್ಗ್ಯಾನಿಸಮ್ಸ್ಗಳು ಬೇರೆ ಬೇರೆ ಆಗಿರ್ತವೆ, ಇಲ್ಲಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳು ಬೇರೆ ಬೇರೆ ಆಗಿರ್ತವೆ. ಸೊ ಆ ಏರಿಯಾ, ಅಕಾರ್ಡಿಂಗ್ ಟು ದ ಏರಿಯಾ, ಡಿಪೆಂಡ್ಸ್ ಅಪಾನ್ ದ ಏರಿಯಾ, ವಿ ವಿಲ್ ಗೆಟ್ ದ ನ್ಯೂ ಸ್ಪೀಶೀಸ್. ಇಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್
new species. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್. ಜೆನೆಟಿಕ್ ಡ್ರಿಫ್ಟ್ ಜೀನ್ಸ್ ಅಲ್ಲಿ ಸಡನ್ ಡ್ರಿಫ್ಟ್ ಅಂದ್ರೆ ಚೇಂಜ್ ಆಗೋದು. ಜೀನ್ಸ್ ಅಲ್ಲಿ ಸಡನ್ ಆಗಿ ಚೇಂಜ್ ಆಗುವಂಥದ್ದನ್ನ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಇಟ್ ಕಾಸಸ್ ಡ್ಯೂ ಟು ನ್ಯಾಚುರಲ್ ಕ್ಯಾಲಮೈಟೀಸ್ introduction of new members of the same species in an area can produce change in the gene pool of the population, and variation are produced which can be produced new species. So natural calamities ಇಂದ ಏನಾಗ್ಬಿಡತ್ತೆ, ಜೆನೆಟಿಕ್ ಜೀನ್ಸ್ ಅಲ್ಲಿ ವೇರಿಯೇಷನ್ ಆಗ್ಬಿಡತ್ತೆ. ಜೀನ್ಸ್ ಅಲ್ಲಿ ವೇರಿಯೇಷನ್ ಆಗೋದ್ರಿಂದನೂ ಕೂಡ ಏನಾಗತ್ತೆ, ಹೊಸ ಜೀವಿಗಳು ಫಾರ್ಮೇಷನ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ದಟ್ ಈಸ್ ಒನ್ ಆಫ್ ದ ರೀಸನ್. ಅಂಡ್ ನ್ಯಾಚುರಲ್ ಸೆಲೆಕ್ಷನ್, ಇದಂತೂ ನೀವು ಕೇಳೇ ಇರ್ತೀರ. ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೇಚರೇ ಸೆಲೆಕ್ಟ್ ಮಾಡುತ್ತೆ ವಿಚ್ ಆರ್ ಏಬಲ್ ಟು ಲೈವ್ ಇನ್ ದಿಸ್ ಎನ್ವೈರನ್ಮೆಂಟ್ ಅಂತ. ಉಳಿದಂತೆ ಯಾವುಗಳಿಗೆ ಈ ಭೂಮಿ ಮೇಲೆ ಬದುಕುವಂತ ಕೆಪಾಸಿಟಿ ಇರಲ್ವೋ ಅವೆಲ್ಲ ಎಕ್ಸ್ಟಿಂಕ್ಟ್ ಆಗ್ಬಿಡ್ತವೆ, ಅಂದ್ರೆ ಅಳೆದು ಹೋಗ್ತವೆ. ಯಾವುಗಳಿಗೆ ಸಾಧ್ಯ ಇದೆಯೋ ಅವುಗಳು ಮಾತ್ರ ಈ ಭೂಮಿ ಮೇಲೆ ಬದುಕಿರ್ತವೆ. ಸೊ ಅದನ್ನು ನಾವೇನಂತ ಕರಿತೀವಿ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಓನ್ಲಿ ದೋಸ್ ಇಂಡಿವಿಜುವಲ್ ಸ್ಪೀಸೀಸ್ ವಿಚ್ ಹ್ಯಾವ್ ಯೂಸ್ಫುಲ್ ವೇರಿಯೇಷನ್, ಯಾವುಗಳಿಗೆ ಯೂಸ್ಫುಲ್ ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಅಂತೆಲ್ಲ ಓದಿದ್ವಿ ನಾವು. ಜಿರಾಫೆ ಕತ್ತು ಉದ್ದ ಆಗತ್ತೆ ನೋಡ್ರಿ, ಅದು ಯೂಸ್ ಅಂದ್ರೆ ಯೂಸ್ ಮಾಡಿ 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 ಏನಾಗುತ್ತೆ, ಅದು ಆ ಪರಿಸ್ಥಿತಿಗೆ ತಕ್ಕಂತೆ ಅಡಾಪ್ಟ್ ಮಾಡ್ಕೊಳತ್ತೆ. ಹಾವುಗಳಿಗೆ ಕಾಲುಗಳು ಹೋಗಿದ್ದಾವೆ, ಈ ಮೊದಲಿದ್ವು ಈಗ ಹೋಗಿದ್ದಾವೆ. ಸೊ ಅದು ಪರಿಸ್ಥಿತಿಗೆ ತಕ್ಕಂತೆ ಅಡಾಪ್ಟ್ ಮಾಡಿಕೊಂಡು ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ನ್ಯಾಚುರಲ್ ಸೆಲೆಕ್ಷನ್. ಅಂದ್ರೆ ನಾವು ಏನಂತ ಕರಿತೀವಿ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಅದ್ ಬಿಟ್ರೆ ಮತ್ತೆ ಮೈಗ್ರೇಷನ್ ಅಂತ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಫುಲ್ ಮೈಗ್ರೇಟ್ ಆಗ್ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈ ವಾತಾವರಣದಲ್ಲಿ ಬದುಕೋದಕ್ಕೆ ಆಗಲ್ಲ ಅಂತ ಅಂದ್ರೆ, ಆ ಜೀವಿಗಳು ಬದುಕಬೇಕು ಅಂತಂದ್ರೆ ಅವೇನ್ ಮಾಡ್ತವೆ, ಇಲ್ಲಿಂದ ಪೂರ್ತಿ ಕಂಪ್ಲೀಟ್ ಆಗಿ ಈ ಜಿಯೋಗ್ರಫಿಕಲ್ ಏರಿಯಾದಿಂದ ಬೇರೆ ಅವುಗಳು ಅಡ್ಜಸ್ಟ್ ಆಗ್ಬೋದಾದಂತ ಜಿಯೋಗ್ರಫಿಕಲ್ ಏರಿಯಾಕ್ಕೆ ಮೈಗ್ರೇಟ್ ಆಗ್ತವೆ, ಅಂದ್ರೆ ವಲಸೆ ಹೋಗ್ತವೆ. ಸೊ ಅಡ್ಜಸ್ಟ್ ಟು ದ ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್ ದೇರ್ ಅಂಡ್ ಡೆವಲಪ್ ನ್ಯೂ ವೇರಿಯೇಷನ್. ಅವು ಅಲ್ಲಿ ಆ ಎನ್ವೈರನ್ಮೆಂಟ್ಗೆ ಮತ್ತೆ ಅವುಗಳು ಅಲ್ಲಿಗೆ ಬೇಕಾದಂಥ ವೇರಿಯೇಷನ್ ಮಾಡಿಕೊಂಡು ನ್ಯೂ ಸ್ಪೀಶೀಸ್ ಪ್ರೊಡ್ಯೂಸ್ ಆಗೋದಕ್ಕೆ ಅವಕಾಶ ಆಗುತ್ತೆ ಅದರಿಂದ. ಸೊ ದಿಸ್ ಇಸ್ ಮೈಗ್ರೇಷನ್. ಸೊ these are all the points: accumulation of variation, physical barrier, genetic drift, natural selection, and migration are the reasons for the formation of new species from existing species. Artha agtideya? This is called speciation. Speciation means formation of new species. Artha agtideya alva? Take down the question. Write down some reasons for the formation of new species. Write down some reasons for the formation of new species from existing species. So next we are going to learn about another important concept, that is evolution. Evolution ಅಂದ್ರೆ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಎವಲ್ಯೂಷನ್. ಹೀಗಿದ್ದವರು ಹೀಗಾಗೋದನ್ನೇ ಎವಲ್ಯೂಷನ್ ಅಂತ ಕರಿತೀವಿ. ಈ ರೀತಿ ಈ ರೀತಿ ಚೇಂಜಸ್ ಆಗ್ತಾ ಹೋಗ್ತಾರೆ. ಸೊ ಇದನ್ನೇನಂತ ಕರಿತೀವಿ ನಾವು, ಎವಲ್ಯೂಷನ್, ಬದಲಾವಣೆ ಅಂತ ಕರಿತೀವಿ. ಇಟ್ ಈಸ್ ಕಾಸ್ ಡ್ಯೂ ಟು ವೇರಿಯೇಷನ್ ಇನ್ ದ ಸ್ಪೀಶೀಸ್ ಅಲ್ಲಿ ಆಗುವಂಥ ವೇರಿಯೇಷನ್ ಇಂದ ಈ ರೀತಿ ಆಗುತ್ತೆ. ನಾವು ಮನುಷ್ಯರು ನೋಡ್ರಿ, ಈಗ ನಾವು ಹೀಗಿದ್ದೀವಿ, ಮೊದಲು ನಾವು ಹೀಗಿದ್ವಿ, ಈ ರೀತಿ ಚೇಂಜಸ್. ನೆಕ್ಸ್ಟ್ ಮುಂದೆ ಇನ್ನೂ ಸಾವಿರಾರು ವರ್ಷಗಳಾದ್ಮೇಲೆ ನಾವು ಇನ್ನೂ ಬೇರೆ ತರ ಆಗ್ಬೋದು. ಸೊ ಈ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ, ಹೇಗಿದ್ವಿ ಹೀಗಾದ್ವಿ ಅಂತ. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಸ್ಪೀಶೀಸ್. ದಿಸ್ ಈಸ್ ಕಾಸ್ ಡ್ಯೂ ಟು ಎವಲ್ಯೂಷನ್. ಗೊತ್ತಾಗ್ತಿದೆಯಾ? So evolution means the gradual changes takes place in the living organisms, giving rise to new organism due to changes in their genetic composition is called evolution. Genetic composition alli changes ಆಗೋದ್ರಿಂದ evolution ಆಗುತ್ತೆ. Take down the question, what is evolution?
ಸೊ ಎವಲ್ಯೂಷನ್ ಆಗೋದಕ್ಕೆ ಏನು ಕಾರಣ? ಒಂದು ಇನ್ಹೆರಿಟೆಡ್ ಟ್ರೇಡ್ಸ್ ಮತ್ತೆ ಅಕ್ವೈರ್ಡ್ ಟ್ರೇಡ್ಸ್. ಸೊ ಇನ್ಹೆರಿಟೆಡ್ ಟ್ರೇಡ್ಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಹಿಂದಿನ ಜನರೇಷನ್ ಇಂದ ನಮಗೆ ಸೇಮ್ ಏನ್ ಕ್ಯಾರೆಕ್ಟರ್ ಬರುತ್ತೋ ಅದನ್ನ ಇನ್ಹೆರಿಟೆಡ್ ಟ್ರೇಡ್ಸ್ ಅಂತ ಕರಿತೀವಿ. ಇನ್ನು ಅಕ್ವೈರ್ಡ್ ಟ್ರೇಡ್ಸ್ ಅಂದ್ರೆ ನಮಗೆ ಅದು ಹಿಂದಿನ ಜನರೇಷನ್ ಇಂದ ಬಂದಿರಲ್ಲ. ಇಟ್ ಈಸ್ ಅಕ್ವೈರ್ಡ್ ಅಂದ್ರೆ ಆ ಟೈಮಿಗೆ ಅಂದ್ರೆ ಆ ಜನರೇಷನ್ ಅಲ್ಲೇ ನಾವಿರೋ ಈಗ ಪ್ರೆಸೆಂಟ್ ನಾವಿದೀವಲ್ಲ ಇಲ್ಲಿ ನಮಗೆ ಆಗುವಂತ ಚೇಂಜಸ್ಗಳು ಅದನ್ನ ನಾವು ಅಕ್ವೈರ್ಡ್ ಟ್ರೇಡ್ಸ್ ಅಂತ ಕರಿತೀವಿ. ಇನ್ಹೆರಿಟೆಡ್ ಅಂದ್ರೆ ಹಿಂದಿನ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗೋದು. ಸೊ inherited traits are traits in an organism due to changes in the genetic composition. Genetic composition ಅಲ್ಲಿ ಚೇಂಜ್ ಆಗಿ ಅದೇನಾಗುತ್ತೆ ನೆಕ್ಸ್ಟ್ ಜನರೇಷನ್ಗೆ ಒಂದು ಜನರೇಷನ್ ಟು ನೆಕ್ಸ್ಟ್ ಜನರೇಷನ್ ಪಾಸ್ ಆಗುತ್ತೆ. ದಟ್ ರಿಸಲ್ಟ್ ಇನ್ ದ ಎವಲ್ಯೂಷನ್. ಸೊ ಜೆನೆಟಿಕ್ ಕಾಂಪೋಸಿಷನ್ ಅಲ್ಲಿ ಚೇಂಜ್ ಆಗಿ ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆದ್ರೆ ಅದನ್ನ ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಕರಿತೀವಿ. ಅದು ಎವಲ್ಯೂಷನ್ಗೆ ಒಂದು ಕಾರಣ. ಇನ್ನು ಅಕ್ವೈರ್ಡ್ ಟ್ರೇಟ್ಸ್ ಅಂದ್ರೆ ಅಕ್ವೈರ್ಡ್ ಬೈ ಅನ್ ಆರ್ಗ್ಯಾನಿಸಮ್ ಡ್ಯೂರಿಂಗ್ ದ ಲೈಫ್ ಟೈಮ್. ನಮ್ಮ ಲೈಫ್ ಟೈಮಲ್ಲೇ ಆ ಟ್ರೇಟ್ಸ್ಗಳು ಬಂದು ನಮ್ಮ ಬಾಡಿ ಒಳಗಡೆ ಸೇರ್ಕೊಂಡಿರುತ್ತೆ ಬಿಕಾಸ್ ಆಫ್ ಎನ್ವೈರನ್ಮೆಂಟಲ್ ಚೇಂಜಸ್. ಎನ್ವೈರನ್ಮೆಂಟಲ್ ಚೇಂಜಸ್ಗೆ ತಕ್ಕಂತೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕಲ್ವಾ, ಅದಕ್ಕೋಸ್ಕರ. ಸೊ ಇಟ್ಸ್ ಲೈಫ್ ಟೈಮ್ ಅಂಡ್ ಇಟ್ ಕೆನ್ ನಾಟ್ ಬಿ ಪಾಸ್ಡ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್. ಒಂದು ಜನರೇಷನ್ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ ಅದು. ಸೊ ಇಟ್ ಡಸ್ ನಾಟ್ ರಿಸಲ್ಟ್ ಇನ್ ಎವಲ್ಯೂಷನ್. ನಾನು ಅವಾಗಲೇ ಹೇಳಿದ್ನಲ್ಲ, ಎವಲ್ಯೂಷನ್ ಅಕ್ವೈರ್ಡ್ ಟ್ರೇಟ್ಸ್ ಇಂದ ಎವಲ್ಯೂಷನ್ ಆಗಲ್ಲ, ಇನ್ಹೆರಿಟೆಡ್ ಟ್ರೇಟ್ಸ್ ಇಂದ ಎವಲ್ಯೂಷನ್ ಆಗುತ್ತೆ ಅಂತ. ಅಕ್ವೈರ್ಡ್ ಟ್ರೇಟ್ಸ್ ಅಂದ್ರೆ ಆ ಸಿಚುವೇಶನ್ಗೆ ತಕ್ಕಂತೆ ಬದಲಾವಣೆ ಆಗಿರುತ್ತೆ. ನೋಡ್ರಿ, ಅವತ್ತು ಅದಕ್ಕೆ ಫುಡ್ ಸಿಗದೆ, ಆ ಬೀಟಲ್ಸ್ಗೆ ಫುಡ್ ಸಿಗದೆ ಇದ್ದಕ್ಕೆ ಅದು ವೀಕ್ ಆಯಿತು. ನೆಕ್ಸ್ಟ್ ಯಾವ ಫುಡ್ ಸಿಗುತ್ತೋ ಅದು ಸರಿ ಆಗುತ್ತೆ. ಸೊ ಇಟ್ ಡಸ್ ನಾಟ್ ಮತ್ತೆ ಬರೀ ವೀಕ್ ಬೀಟಲ್ಸ್ಗಳೇ ಚಿಕ್ಕ ಬೀಟಲ್ಸ್ಗಳೇ ಫಾರ್ಮೇಷನ್ ಆಗ್ತಾ ಹೋಗಲ್ಲ ನೆಕ್ಸ್ಟ್ ಜನರೇಷನ್ಗೆ. ಗೊತ್ತಾಗತ್ತಾ? ಹೇಗೆ ಇಲಿ ಬಾಲನ ಕಟ್ ಮಾಡಿದಾಗ ನೆಕ್ಸ್ಟ್ ಜನರೇಷನ್ಗೆ ಇಲಿ ಬಾಲ ಬರುತ್ತೋ, ಕಟ್ ಮಾಡೋದೇನೋ ಅದು ಅಕ್ವೈರ್ಡ್ ಕ್ಯಾರೆಕ್ಟರ್ ಡ್ಯೂರಿಂಗ್ ದ ಲೈಫ್ ಟೈಮ್. ಗೊತ್ತಾಗತ್ತಾ? ಸೊ ಹಾಗಾಗಿ ಎವಲ್ಯೂಷನ್ ಆಗಬೇಕು ಅಂದ್ರೆ ಇನ್ಹೆರಿಟೆಡ್ ಟ್ರೇಟ್ಸೇ ಆಗಿರಬೇಕು. ಕ್ಯಾರೆಕ್ಟರ್ಗಳು ಜೆನೆಟಿಕ್ ಕಾಂಪೋಸಿಷನ್ ಅಲ್ಲಿ ಚೇಂಜಸ್ ಆಗಿದ್ರೆ ಮಾತ್ರ ನಮಗೆ ಎವಲ್ಯೂಷನ್ ಆಗತ್ತೆ. ಗೊತ್ತಾಗ್ತಿದೆಯಾ? ಸರಿ, ಈ ಎವಲ್ಯೂಷನ್ ನೆಕ್ಸ್ಟ್ ಇವೆರಡು ರೀಸನ್ಸ್ಗಳನ್ನ ನೆನ್ಪಿಟ್ಕೊಳ್ರಿ. ಅಕ್ವೈರ್ಡ್ ಟ್ರೇಟ್ಸ್ ಇಂದ ಎವಲ್ಯೂಷನ್ ಆಗಲ್ಲ, ಇನ್ಹೆರಿಟೆಡ್ ಟ್ರೇಟ್ಸ್ ಇಂದ ಎವಲ್ಯೂಷನ್ ಆಗತ್ತೆ ಅಂತ. ಮತ್ತೆ ಈ ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಏನ್ ರೀಸನ್ಸ್ ಇದೆ? ಸರಿ, ಇದನ್ನ ಚಿತ್ರ ತೋರಿಸ್ತಿರಲ್ಲ ನೀವು, ಇದು ಆಗಿದೆ ಅನ್ನೋದಕ್ಕೆ ಏನ್ ರೀಸನ್ ನೀವು ನೋಡಿದೀರಾ ಅಂತ ಕೇಳಿದ್ರೆ, ಎಸ್, ವಿ ಹ್ಯಾವ್ ಎನ್ ಎವಿಡೆನ್ಸ್ ಫಾರ್ ಆಲ್ ದೋಸ್ ಎವಲ್ಯೂಷನ್ಸ್. ಈ ರೀತಿ ಇದ್ರೂ ಮುಂಚೆ ಅನ್ನೋದಕ್ಕೆ ನಮ್ಮ ಹತ್ರ ಎವಿಡೆನ್ಸಸ್ ಇದೆ. ನಾವು ಹಿಂದಿನ ಸಿಲೆಬಸ್ ಅಲ್ಲೆಲ್ಲ ಓದಿದ್ವಿ ಇದ್ರ ಬಗ್ಗೆ ಎಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೊಮ್ಯಾಗ್ನಾನ್, ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಎರೆಕ್ಟಸ್ ಅಂತ ಎಲ್ಲ ಓದ್ತಾ ಡಿಫ್ರೆಂಟ್ ಮ್ಯಾನ್ಸ್ಗಳ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ಎವಲ್ಯೂಷನ್ ಆಫ್ ಮ್ಯಾನ್ ಅಂತ ಲೆಸನ್ ಇದೆ. ಅದಕ್ಕೆ ನಮಗೆ ಎವಿಡೆನ್ಸಸ್ ಸಿಗತ್ತೆ ಬೇರೆ ಬೇರೆ ಏರಿಯಾದಲ್ಲಿ. ಇವರ ಫಾಸಿಲ್ಸ್ಗಳು ನಮಗೆ ಸಿಕ್ಕಿರತ್ತೆ. ಅವುಗಳನ್ನ ಸ್ಟಡಿ ಮಾಡಿದಾಗ ನಮಗೆ ಈ ತರದ ಮನುಷ್ಯರು ಇದ್ರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ವಿ ಹ್ಯಾವ್ ಎನ್ ಎವಿಡೆನ್ಸ್. ಹಾಗಾದ್ರೆ ಅದೊಂದೇ ಎವಿಡೆನ್ಸ್? ಬೇರೆ ಬೇರೆ ಎವಿಡೆನ್ಸ್ ಇದಾವ? ಎಸ್. ಸೊ ಯಾವ್ಯಾವ ಎವಿಡೆನ್ಸ್ ಅಂತ ನೋಡ್ತಾ ಹೋಗೋಣ ನಾವು. ಸೊ ನಾವು ಸುಮ್ಮನೆ ಎವಲ್ಯೂಷನ್ ಆಯಿತು, ಹಂಗಿದ್ರು ಮನುಷ್ಯರು, ಹಿಂಗಿದ್ರು ಮೊದಲು, ಡೈನೋಸಾರ್ಸ್ ಇತ್ತು ಅಂತ ಎಲ್ಲ ಹೇಳ್ತೀವಿ ನಾವು. ಇಟ್ ಈಸ್ ಆಲ್ ಟ್ರೂ ಬಿಕಾಸ್ ವಿ ಹ್ಯಾವ್ ಎನ್ ಎವಿಡೆನ್ಸ್. ಸೊ ಹಾಗಾದ್ರೆ ಯಾವ್ಯಾವ ಎವಿಡೆನ್ಸ್ ಅಂತ ನೋಡ್ತಾ ಹೋಗೋಣ. ಸೊ ದ ಮೈನ್ ಎವಿಡೆನ್ಸಸ್ ಆರ್ ಹೋಮೋಲೋಗಸ್ ಆರ್ಗನ್ ಅಂಡ್ ಅನಲೋಗಸ್ ಆರ್ಗನ್ಸ್ ಅಂಡ್ ಫಾಸಿಲ್ಸ್. ಯಾವ್ಯಾವ ಎವಿಡೆನ್ಸು? ಹೋಮೋಲೋಗಸ್ ಆರ್ಗನ್ಸ್, ಅನಲೋಗಸ್ ಆರ್ಗನ್ಸ್ ಅಂಡ್ ಫಾಸಿಲ್ಸ್. ಸೊ ಈ 3 ಎವಿಡೆನ್ಸ್ನ ಇಟ್ಕೊಂಡು ನಾವು ಎವಲ್ಯೂಷನ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡ್ಬೋದು. ಗೊತ್ತಾಗ್ತಿದ್ಯಾ? ಲೆಟ್ಸ್ ಸಿ. ಸೊ ಹೋಮೋಲೋಗಸ್ ಆರ್ಗನ್ ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಆರ್ಗನ್ಸ್ ವಿಚ್ ಆರ್ ಸಿಮಿಲರ್ ಸ್ಟ್ರಕ್ಚರ್ ಬಟ್ ಡಿಫ್ರೆಂಟ್ ಫಂಕ್ಷನ್. ಯಾವ ಆರ್ಗನ್ಸ್ಗಳು ಸಿಮಿಲರ್ ಸ್ಟ್ರಕ್ಚರ್ ಇರುತ್ತೆ, ಮತ್ತೆ ಸಿಮಿಲರ್ ಸ್ಟ್ರಕ್ಚರ್ ಇದೆ ಅಂದ್ರೆ ನೋಡ್ರಿ, ಅದು ಎಲ್ಲದೂ ನೋಡ್ರಿ, ಪ್ರತಿಯೊಂದು ಜೀವಿನೂ, ನಾವು ಇವತ್ತು ಈ ತರ ಮನುಷ್ಯರು ಇದೀವಿ ಅಂತಂದ್ರೆ ವಿ ಆರ್, ನಮ್ಮ ಆನ್ಸಿಸ್ಟರ್ಸ್ ಯಾರು, ನಮ್ಮ ಪೂರ್ವಜರು ಯಾರು ಅಂತ ಕೇಳಿದ್ರೆ ಅಮೀಬಾ ಅಂತ ಹೇಳ್ಬೇಕು ನಾವು. ಯಾಕೆಂದ್ರೆ ಅಲ್ಲಿಂದ ಡೆವಲಪ್ ಆಗ್ತಾ ಬಂದಿದೆ. ಅಮೀಬಾ ಇಸ್ ಅ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್. ಮತ್ತೆ ಅದರಿಂದ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ಗಳು ಕ್ರಿಯೇಟ್ ಆಯ್ತು. ಅದರಿಂದ ಮತ್ತೆ ನೀರಲ್ಲಿರುವಂಥ ಆರ್ಗ್ಯಾನಿಸಮ್ಸ್ಗಳು ಕ್ರಿಯೇಟ್ ಆದವು. ಅದರಿಂದ ಭೂಮಿ ಮೇಲೆ ಬರೋದಕ್ಕೆ ಶುರುವಾದವು. ಅವ್ದು ಬೆಳವಣಿಗೆ ನಾವು ಇದನ್ನೆಲ್ಲ ಓದ್ಕೊಂಡು ಬಂದಿದ್ದೀವಿ. ಡೆವಲಪ್ ಆಗ್ತಾ ಅಲ್ಲಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಸೊ ಹಾಗಾದ್ರೆ ಅದಕ್ಕೆಲ್ಲ ಎವಿಡೆನ್ಸ್ ಏನು? ಹೆಂಗೆ ಹೇಳ್ತೀರಾ ಸರ್ ಅಂತ ಅಂದ್ರೆ, ನಮ್ಮ ಹತ್ರ ಏನಿದೆ,
ಹೋಮೋಲೋಗಸ್ ಆರ್ಗನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದೇ ದಟ್ ಈಸ್ ಯೂಸ್ಡ್ ಆಸ್ ಅ ಎವಿಡೆನ್ಸ್ ಫಾರ್ ಎವಲ್ಯೂಷನ್. ಈ ಹೋಮೋಲೋಗಸ್ ಆರ್ಗನ್ಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನೋಡೋದಕ್ಕೆ ಸಿಮಿಲರ್ ಸ್ಟ್ರಕ್ಚರ್ ಇರುತ್ತೆ. ಸೊ ದಟ್ ಕನ್ಫರ್ಮ್ಸ್ ದಟ್ ಇಟ್ ಈಸ್ ವಿ ಆರ್ ದ ಆನ್ಸಿಸ್ಟರ್ಸ್ ಆಫ್ ದೋಸ್ ಆರ್ಗ್ಯಾನಿಸಮ್ಸ್ ಅಂತ. ಸಿಮಿಲರ್ ಸ್ಟ್ರಕ್ಚರ್ ಇರುತ್ತೆ, ಬಟ್ ಅವುಗಳು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ದು ನೀವು ಆರ್ಗನ್ ಸ್ಕೆಲಿಟನ್ ನೋಡ್ರಿ, ವೇಲ್ದು ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇಟ್ ಈಸ್ ಎವಲ್ಯೂಟೆಡ್ ಫ್ರಮ್ ದಿಸ್ ಒನ್ ಅಂತ. ಇವುಗಳಿಂದನೇ ನಾವು ಕೊನೆಗೆ ನಮ್ಮ ಆರ್ಗನ್ ಬಂದಿದೆ ಅಂತ ನಮಗೆ ಪ್ರೂಫ್ ಆಗುತ್ತೆ ಅದು. ಸೊ ಇವುಗಳು ನೋಡ್ರಿ, ಬ್ಯಾಟ್ ಒಂದು ಕೆಲಸ ಮಾಡಿದ್ರೆ, ಬ್ಯಾಟ್ ಏನು ಕೆಲಸ ಮಾಡುತ್ತೆ? ಫ್ಲೈ ಮಾಡುತ್ತೆ. ಆರ್ಮ್, 4 ಆರ್ಮ್ ಇದು ಗೊತ್ತಾಗತ್ತಾ, ಮುಂಗಾಲು. ಬ್ಯಾಟ್ದು ಫ್ಲೈ ಮಾಡಕ್ಕೆ ಯೂಸ್ ಆಗುತ್ತೆ, ಡಾಗ್ದು ನಡೆಯೋದಕ್ಕೆ ಯೂಸ್ ಮಾಡುತ್ತೆ, ವೇಲ್ದು ಸ್ವಿಮ್ ಮಾಡಕ್ಕೆ ಯೂಸ್ ಮಾಡುತ್ತೆ, ನಾವು ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ತರ ಬೇರೆ ಬೇರೆ ಸ್ಟ್ರಕ್ಚರ್ ಸಿಮಿಲರ್ ಇದ್ರೂ ಕೂಡ ಕೆಲಸ ಬೇರೆ ಬೇರೆ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಹೋಮೋಲೋಗಸ್ ಆರ್ಗನ್. ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಆರ್ ಹೋಮೋಲೋಗಸ್ ಆರ್ಗನ್ಸ್? ಗಿವ್ ಎಕ್ಸಾಂಪಲ್. ಫ್ರಾಗ್ ಏನ್ ಮಾಡುತ್ತೆ? ಆಂಫಿಬಿಯನ್ಸ್ ಯೂಸಸ್ ಇಟ್ಸ್ 4 limbs ಟು ರೈಸ್ ದ ಫ್ರಂಟ್ ಬಾಡಿ. ಲಿಸರ್ಡ್ ಏನ್ ಮಾಡುತ್ತೆ? ಅದೇ 4 limbs ನ ವಾಕ್ ಮತ್ತೆ ರನ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಬರ್ಡ್ಸ್ ಏನ್ ಮಾಡುತ್ತೆ? ಫ್ಲೈ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಮ್ಯಾಮಲ್ಸ್ ಏನ್ ಮಾಡುತ್ತೆ? ಗ್ರಾಸ್ಪಿಂಗ್ ಅಂದ್ರೆ ಹಿಡ್ಕೊಳೋದಕ್ಕೆ ಯೂಸ್ ಮಾಡುತ್ತೆ. ವಾಕಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ಎವಲ್ಯೂಷನರಿ ರಿಲೇಶನ್ಶಿಪ್. ಗೊತ್ತಾಗತ್ತಾ? ವಾಟ್ ಆರ್ ಹೋಮೋಲೋಗಸ್ ಆರ್ಗನ್? ಗಿವ್ ಸಮ್ ಎಕ್ಸಾಂಪಲ್ಸ್. ಸೊ ಅದೇ ತರನೇ ಅನಲಾಗಸ್ ಆರ್ಗನ್ಸ್ ಅಂತಾನು ಇದಾವೆ ನೋಡ್ರಿ. ಇದು ಇನ್ನೊಂದು ಡಯಾಗ್ರಾಮ್. ಅನಲಾಗಸ್ ಆರ್ಗನ್ಸ್ ಅಂತ ಅಂದ್ರೆ ಅದು ಅಪೋಸಿಟ್ ಟು ದ ಹೋಮೋಲೋಗಸ್ ಆರ್ಗನ್. ದ ಆರ್ಗನ್ಸ್ ಆರ್ ಡಿಫರೆಂಟ್ ಸ್ಟ್ರಕ್ಚರ್ ಬಟ್ ಸಿಮಿಲರ್ ಫಂಕ್ಷನ್. ಡಿಫರೆಂಟ್ ಸ್ಟ್ರಕ್ಚರ್ ಇರುತ್ತೆ ಬಟ್ ಸಿಮಿಲರ್ ಫಂಕ್ಷನ್ ಇರುತ್ತೆ. ನೋಡ್ರಿ, ಇಲ್ಲಿ ಬ್ಯಾಟ್ ವಿಂಗ್ಸ್ ಬೇರೆ ತರ ಇದೆ, ಬ್ಯಾಟ್ ವಿಂಗ್ಸ್ ಬೇರೆ ತರ ಇದೆ, ಬರ್ಡ್ ವಿಂಗ್ ಬೇರೆ ತರ ಇದೆ, ಮತ್ತೆ ಇನ್ಸೆಕ್ಟ್ಸ್ ವಿಂಗ್ ಬೇರೆ ತರ ಇದೆ. ಆಯ್ತಾ? ಇದು ಬ್ಯಾಟ್ ವಿಂಗ್, ಸೊ ದಿಸ್ ಇಸ್ ಬರ್ಡ್ ವಿಂಗ್, ದಿಸ್ ಇಸ್ ಇನ್ಸೆಕ್ಟ್ ವಿಂಗ್. ಸೊ ಅದರಿಂದ ಏನಾಗುತ್ತೆ ನೋಡ್ರಿ, ಇವುಗಳು ಸ್ಟ್ರಕ್ಚರ್ ಡಿಫರೆಂಟ್ ಸ್ಟ್ರಕ್ಚರ್ ಇದೆ ಬಟ್ ಕೆಲಸ ಮಾತ್ರ ಸೇಮ್. ಬ್ಯಾಟ್ ಇಸ್ ಆಲ್ಸೋ ಯೂಸ್, ಬ್ಯಾಟ್ ಸ್ಟ್ರಕ್ಚರ್, ಈ ಸ್ಟ್ರಕ್ಚರ್ನ ಫ್ಲೈ ಮಾಡಕ್ಕೆ ಯೂಸ್ ಮಾಡುತ್ತೆ. ಬರ್ಡ್ಸ್ ಇದನ್ನ ಯೂಸ್ ಮಾಡುತ್ತೆ ಫ್ಲೈ ಮಾಡಕ್ಕೆ. ಇನ್ಸೆಕ್ಟ್ ಕೂಡ, ಬಟರ್ಫ್ಲೈ ನೋಡಿದಿರಲ್ವ ನೀವು, ಇನ್ಸೆಕ್ಟ್ ಕೂಡ ಯೂಸ್ ಮಾಡುತ್ತೆ. ಹಾಗಾದ್ರೆ ಏನು, ಡಿಫರೆಂಟ್ ಸ್ಟ್ರಕ್ಚರ್ ಇದ್ರೂ ಸೇಮ್ ಫಂಕ್ಷನ್ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎವಿಡೆನ್ಸ್ ಫಾರ್ ಎವಲ್ಯೂಷನ್. ಇದು ಕೂಡ ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್. ಗೊತ್ತಾಗುತ್ತೆ? ಸೊ ಇದನ್ನ ಏನಂತ ಕರಿತೀವಿ? ಇಂಥ ಆರ್ಗನ್ಸ್ಗಳನ್ನ ಏನಂತ ಕರಿತೀವಿ ನಾವು? ಅನಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ. ದ ಆರ್ಗನ್ಸ್ ಆರ್ ವಿಚ್ ಆರ್ ಡಿಫರೆಂಟ್ ಇನ್ ಸ್ಟ್ರಕ್ಚರ್ ಬಟ್ ಸಿಮಿಲರ್ ಫಂಕ್ಷನ್. ಸೊ ವಿಂಗ್ ಆಫ್ ದ ಬಟರ್ಫ್ಲೈ, ಬರ್ಡ್ ಅಂಡ್ ಬ್ಯಾಟ್ ಹ್ಯಾವ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಬಟ್ ಸಿಮಿಲರ್ ಫಂಕ್ಷನ್. ದೇ ಶೋ ಎವಲ್ಯೂಷನರಿ ರಿಲೇಷನ್. ಅದಕ್ಕೆ ಅಂದ್ರೆ ಒಂದಕ್ಕೊಂದು ರಿಲೇಷನ್ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಗೊತ್ತಾಗ್ತಿದೆಯಾ? ಸೊ ಎಲ್ಲ ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ಗೂ ಒಂದಕ್ಕೊಂದು ರಿಲೇಷನ್ ಇದ್ದೇ ಇರುತ್ತೆ. ನಾನು ಬೇಕಾದಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಈ ಫೈಸಿಸ್ ಇಂದ ಫೈಸಿಸ್ ಇಂದ ಆಂಫಿಬಿಯನ್ಸ್ ಆಗಿದೆ, ಆಂಫಿಬಿಯನ್ಸ್ ಇಂದ ರೆಪ್ಟೈಲ್ಸ್ ಆಗಿದೆ, ರೆಪ್ಟೈಲ್ಸ್ ಇಂದ ಬರ್ಡ್ಸ್ ಆಗಿದೆ, ಬರ್ಡ್ಸ್ ಇಂದ ಮ್ಯಾಮಲ್ಸ್ ಆಗಿದೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಗೊತ್ತಾಗತ್ತಾ? ಸೊ ದೇರ್ ಇಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಎವ್ರಿ ಆರ್ಗ್ಯಾನಿಸಮ್, ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ಎವ್ರಿ ಆರ್ಗ್ಯಾನಿಸಮ್ಸ್. ಗೊತ್ತಾಗತ್ತಾ? ಬರ್ಡ್ಸ್ ಇಂದ ಫಿಶಸ್ ಇಂದ ಆಂಫಿಬಿಯನ್ಸ್ ಆಗಿದೆ ಅನ್ನೋದಕ್ಕೆ ನಮಗೆ ಅದರ ನಡುವೆ ಲಂಗ್ ಫಿಶ್ ಅಂತ ಒಂದು ಆರ್ಗ್ಯಾನಿಸಮ್ ಸಿಗುತ್ತೆ. ಇಟ್ ಹ್ಯಾಸ್ ದ ಕ್ಯಾರೆಕ್ಟರ್ ಆಫ್ ಬೋತ್ ಫಿಶಸ್ ಅಂಡ್ ಆಂಫಿಬಿಯನ್ಸ್. ಅದೇ ರೆಪ್ಟೈಲ್ಸ್ ಇಂದ ಬರ್ಡ್ಸ್ ಆಗಿದೆ ಅನ್ನೋದಕ್ಕೆ ನಮಗೆ ಆರ್ಕಿಯೋಪ್ಟೆರಿಕ್ಸ್ ಅನ್ನುವಂಥ ಒಂದು ಬರ್ಡ್ ಸಿಗುತ್ತೆ. ಈಗಿಲ್ಲ, ಅದು ಎಕ್ಸ್ಟಿಂಕ್ಟೆಡ್ ಬರ್ಡ್, ಡೈನೋಸಾರ್ಸ್ ತರ. ಸೊ ಅದು ರೆಪ್ಟೈಲ್ಸ್ ತರ ಎಲ್ಲ ಕ್ಯಾರೆಕ್ಟರ್ ಇತ್ತು, ಬೀಕ್ ಇತ್ತು, ಟೈಲ್ ಇತ್ತು, ಬಟ್ ಇಟ್ ಈಸ್ ಫ್ಲೈಯಿಂಗ್ ಲೈಕ್ ಎ ಬರ್ಡ್. ಸೊ ಇಟ್ ಈಸ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬಿಟ್ವೀನ್ birds and reptiles. So this is an example for evolution. And as same as mammals ಗೆ ಮತ್ತೆ birds ಗೆ ಏನಪ್ಪಾ ಅಂತಂದ್ರೆ
ರಿಲೇಶನ್ಶಿಪ್ ಹೇಗಿದೆ. ಫಾರ್ ಎಕ್ಸಾಂಪಲ್ ಯು ನೋ ದಟ್ ಎಕಿಡ್ನಾ ಅಂಡ್ ಪ್ಲಾಟಿಪಸ್, ಎಕಿಡ್ನಾ ಮತ್ತೆ ಪ್ಲಾಟಿಪಸ್ ದೇ ಆರ್ ಎಗ್ ಲೇಯಿಂಗ್ ಮ್ಯಾಮಲ್ಸ್ ಅಂತ ಕರಿತೀವಿ. ಬರ್ಡ್ಸ್ ತರ ಎಗ್ ಲೇ ಮಾಡತ್ತೆ, ಬಟ್ ಮ್ಯಾಮಲ್ಸ್ ತರ ಮಿಲ್ಕ್ ಫೀಡ್ ಮಾಡತ್ತೆ. ಸೊ ಅಲ್ಲಿಗೆ ಎರಡೂ ಕ್ಯಾರೆಕ್ಟರ್, ಅದರ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಆಫ್ ದ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ಸೊ ದೀಸ್ ಆರ್ ಆಲ್ ಎವಲ್ಯೂಷನರಿ ಎವಿಡೆನ್ಸ್ ಫಾರ್ ಎವಲ್ಯೂಷನರಿ ರಿಲೇಶನ್ಶಿಪ್. ಗೊತ್ತಾಗತ್ತಾ? ಸೊ ದಿಸ್ ಇಸ್ ಕಾಲ್ಡ್ ಅನಲಾಗಸ್ ಆರ್ಗನ್ಸ್. ಸೊ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅನಲಾಗಸ್ ಆರ್ಗನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಂದ್ರೆ ಏನು ಅಂತ ಕ್ವಶನ್ಸ್ ಬರ್ಕೊಂಡ್ರಲ್ವಾ? ವಾಟ್ ಇಸ್ ಅನಲಾಗಸ್ ಆರ್ಗನ್, ಗಿವ್ ಎಕ್ಸಾಂಪಲ್. ಆಮೇಲೆ ಇನ್ನೊಂದು ಕ್ವಶನ್ ಬರ್ಕೊಳ್ರಿ, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಹೋಮೋಲಾಗಸ್ ಆರ್ಗನ್ಸ್ ಅಂಡ್ ಅನಲಾಗಸ್ ಆರ್ಗನ್ಸ್. ಸೊ 2 ಎವಿಡೆನ್ಸಸ್ ಆಯ್ತು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಏನಪ್ಪಾ ಅಂದ್ರೆ ಫಾಸಿಲ್ಸ್. ಸೊ ಈ ಫಾಸಿಲ್ಸ್ಗಳು ಅಂತಂದ್ರೆ ಬಹಳ ವರ್ಷಗಳ ಹಿಂದೆ ಯೂಸ್ ಮಾಡಿರುವಂತಹ ಯೂಸ್ ಆಗಿ ಬದುಕಿದ್ದಂತಹ ಜೀವಿಗಳ ಅಚ್ಚುಗಳು ಅಥವಾ ಅವುಗಳ ರೆಸಿಡ್ಯೂಸ್ಗಳು, ಮೀನ್ಸ್ ಅವುಗಳ ಬೋನ್ಸ್ಗಳು ಮತ್ತೆ ಅವುಗಳಿದ್ದಂಥ ಗುರುತುಗಳು ನಮ್ಗೆ ಸಿಗ್ತಾವೆ. ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದಂಥ ಜೀವಿಗಳ ಗುರುತುಗಳು, ಅದನ್ನು ನಾವೇನಂತ ಕರಿತೀವಿ? ಫಾಸಿಲ್ಸ್ ಅಂತ ಕರಿತೀವಿ. ಸೊ ಅವುಗಳು ಎಷ್ಟು ವರ್ಷದ ಹಿಂದೆ ಬದುಕಿತ್ತು, ಅವುಗಳ ಒಂದು ಪೀಸ್ ಸಿಕ್ಕರೆ ಸಾಕಿಲ್ಲ. ನೋಡ್ರಿ, ಡೈನೋಸಾರ್ಸ್ದು ನಮಗೆ ಒಂದು ಯಾವುದೋ ಒಂದು ಪಾರ್ಟ್ ಸಿಕ್ಕಿದೆ, ಅದನ್ನು ನೋಡಿಕೊಂಡು ನಾವು ಅದರ ಬಾಡಿ ಹೆಂಗಿತ್ತು, ಕಂಪ್ಲೀಟ್ ಬಾಡಿ ಹೇಗಿತ್ತು ಅಂತ ಈಗ ಅದನ್ನು ಏನು ಮಾಡ್ಬೋದು, ನಾವು ಗೆಸ್ ಮಾಡ್ಬೋದು ಅಥವಾ ಅದನ್ನು ರೆಡಿ ಮಾಡ್ಬೋದು ಮತ್ತೆ ಹೇಗಿತ್ತು ಅಂತ. ಸೊ ಅದನ್ನು ನಾವೇನಂತ ಕರಿತೀವಿ? ಫಾಸಿಲ್ಸ್ ಅಂತ ಕರಿತೀವಿ. ನಮ್ಮ ಹತ್ರ ಒಂದಿಷ್ಟು ಟೆಕ್ನಾಲಜಿಗಳಿದಾವೆ, ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಅದನ್ನು ಯೂಸ್ ಮಾಡ್ಕೊಂಡು ಅದು ಎಷ್ಟು ವರ್ಷದ ಹಿಂದೆ ಬದುಕಿತ್ತು, ಅದು ಹೇಗಿತ್ತು, ಎಷ್ಟು ವರ್ಷದ ಹಿಂದೆ ಬದುಕಿತ್ತು ಅನ್ನೋದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇನ್ವರ್ಟೆಬ್ರೇಟ್ಸ್ ಎಲ್ಲ ಇದ್ವು ಅನ್ನೋದಕ್ಕೆ ಇದು ಯಾವುದೋ ಒಂದು ಫಾಸಿಲ್ ಸಿಕ್ಕಿದೆ ನಮಗೆ. ಇದು ಒಂದು ಇನ್ವರ್ಟೆಬ್ರೇಟ್ಸ್, ಗೊತ್ತಾಗ್ತಿದ್ಯಾ? ಸೊ ನೋಡ್ರಿ, ಫಿಶಸ್ ಇತ್ತು ಅನ್ನೋದಕ್ಕೆ, ಫಿಶಸ್ ಹೇಗಿತ್ತು ಮೊದಲು ಅನ್ನೋದಕ್ಕೆ ಒಂದು ಫಾಸಿಲ್. ಇದು ಡೈನೋಸಾರ್ಸ್ನ ಫಾಸಿಲ್. ಫಾಸಿಲ್ ಅಂದ್ರೆ ಹಿಂದೆ ಬದುಕಿದ್ದಂಥ ಜೀವಿಗಳ ಪಳೆಯುಳಿಕೆಗಳು ನಮ್ಗೆ ಸಿಗತ್ತೆ, ಅಂದ್ರೆ ರೆಸಿಡ್ಯೂಸ್ ಅಥವಾ ಏನಾದರೂ ವಸ್ತುಗಳು ಅದರದ್ದು ಸಿಗತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನ ಫುಲ್ ಸ್ಟಡಿ ಮಾಡ್ಬೋದು, ಅದು ಹೇಗಿತ್ತು ಏನು ಅಂತ. ಸೊ ಮೊದಲು ಹೇಗಿತ್ತು, ಡೈನೋಸಾರ್ಸ್ ಇದ್ವು, ಮತ್ತೆ ಡೈನೋಸಾರ್ಸ್ ಇಂದನೇ ನೆಕ್ಸ್ಟ್ ಬರ್ಡ್ಸ್ಗಳು ಬಂದಿದ್ದು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಎವಿಡೆನ್ಸ್ ಈ ಫಾಸಿಲ್ಸ್ ಇಂದಾನೆ ಸಿಗತ್ತೆ. ಸೊ ಫಾಸಿಲ್ಸ್ ಆರ್ ದ ಎವಿಡೆನ್ಸಸ್ ಫಾರ್ ಎವಲ್ಯೂಷನರಿ ರಿಲೇಶನ್ಶಿಪ್. ಗೊತ್ತಾಗ್ತಿದೆಯಾ? ಫಾಸಿಲ್ಸ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ? ಹಿಂದೆ ಇದ್ದಂತಹ ಪಳೆಯುಳಿಕೆಗಳನ್ನ ನಾವು ಫಾಸಿಲ್ಸ್, ಈಗ ಸಿಕ್ಕರೆ ಅದನ್ನ ಫಾಸಿಲ್ಸ್ ಅಂತ ಕರಿತೀವಿ. ದೇ ಆರ್ ದ ರಿಮೈನ್ಸ್ ಆಫ್ ಆರ್ಗ್ಯಾನಿಸಮ್ ವಿಚ್ ಲೈವ್ಡ್ ಲಾಂಗ್ ಎಗೋ. ಬಹಳ ವರ್ಷಗಳ ಹಿಂದೆ ಬದುಕಿದ್ದಂಥ ಜೀವಿಗಳ ಉಳಿಕೆಗಳು, ಅವನ್ನ ನಾವು ಏನಂತ ಕರಿತೀವಿ? ಫಾಸಿಲ್ಸ್ ಅಂತ ಕರಿತೀವಿ. ಅವುಗಳನ್ನ ಸ್ಟಡಿ ಮಾಡೋದ್ರ ಮುಖಾಂತರ ನಾವು ಅವುಗಳು ಹೇಗಿತ್ತು ಏನು ಅಂತೆಲ್ಲ ತಿಳ್ಕೊಬಹುದು. ಮತ್ತೆ ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಅದೊಂದು ಪ್ರೂಫ್, ನಮಗೆ ಎವಿಡೆನ್ಸ್. ಸೊ ವಾಟ್ ಆರ್ ಫಾಸಿಲ್ಸ್? ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಆರ್ ಫಾಸಿಲ್ಸ್? ಸೊ ಅದರ ಏಜ್ ಅನ್ನ, ಅದು ಎಷ್ಟು ವರ್ಷದ ಹಿಂದೆ ಬದುಕಿತ್ತು ಅಂತ ಅದರ ಏಜ್ ಅನ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು ನಾವು? ಕಾರ್ಬನ್ ಡೇಟಿಂಗ್, ರೇಡಿಯೋ ಕಾರ್ಬನ್ ಡೇಟಿಂಗ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಾವು ಐಡೆಂಟಿಫೈ ಮಾಡ್ಬೋದು. ಇಟ್ಸ್ ಅನ್ ಐಸೋಟೋಪ್ ಕಾರ್ಬನ್ 14 ಅನ್ನೋಂಥ ಐಸೋಟೋಪ್ನ ಯೂಸ್ ಮಾಡಿಕೊಂಡು ನಾವು ಅದೆಷ್ಟು ವರ್ಷದ ಹಿಂದೆ ಬದುಕಿತ್ತು ಅನ್ನೋದನ್ನ ತಿಳ್ಕೊಬಹುದು. ಗೊತ್ತಾಗ್ತಿದೆಯಾ? ಸೊ ಎವಲ್ಯೂಷನ್ ಸ್ಟೆಪ್ ಬೈ ಸ್ಟೆಪ್ ಆಗತ್ತೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್. ಸೊ ಎವಲ್ಯೂಷನ್ ಆಫ್ ಐಸ್, ಪ್ಲನೇರಿಯಾಗಿ ನೋಡ್ರಿ, ಐಸ್ ತರ ಪ್ಲನೇರಿಯಾ ಅನ್ನೋದೊಂದು ಪ್ರಿಮಿಟಿವ್ ಆರ್ಗ್ಯಾನಿಸಮ್. ಅದಕ್ಕೆ ಐಸ್ ಇತ್ತು, ಆದರೆ ಅದು ಕೆಲಸ ಮಾಡ್ತಿರ್ಲಿಲ್ಲ. ದ ಐಸ್ ಆಫ್ ದ ಪ್ಲನೇರಿಯಾ ಆರ್ ಜಸ್ಟ್ ಐ ಸ್ಪಾಟ್ ಟು ಡಿಟೆಕ್ಟ್ ದ ಲೈಟ್ ಅನ್ನು ಸ್ವಲ್ಪ ಡಿಟೆಕ್ಟ್ ಮಾಡ್ತಿತ್ತು ಅಷ್ಟೇನೆ. ನೆಕ್ಸ್ಟ್ ನೋಡ್ರಿ, ಹೈಯರ್ ಆರ್ಗ್ಯಾನಿಸಮ್ಸ್ಗಳಿಗೆ ನಮ್ಗೆ ನೋಡ್ರಿ ಎಷ್ಟು ಚೆನ್ನಾಗಿ ಕಣ್ಗಳು ಕೆಲಸ ಮಾಡ್ತವೆ. ಸೊ ಆ ಥರ ಎವಲ್ಯೂಷನ್ ಆಗ್ತದೆ. ಏನು ಕೆಲಸ ಮಾಡದೇ ಇರೋಂಥ ಐಯಿಂದ ವೆಲ್ ಫಂಕ್ಷನ್ಡ್ ಐ ತನಕ ಚೇಂಜಸ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ಎವಲ್ಯೂಷನರಿ ಸ್ಟೇಜಸ್. ಗೊತ್ತಾಗುತ್ತಾ? ಎವಲ್ಯೂಷನ್ ಆಫ್ ಫೆದರ್ಸ್ ನೋಡ್ರಿ, ಫೆದರ್ಸ್ ಮೊದಲು ಇರಲಿಲ್ಲ. ಮೊದಲು ಇರುವಂತಂದ್ರೆ ಫಿಶಸ್ಗೆ ನೋಡ್ರಿ ಫೆದರ್ಸ್ ಇರಲಿಲ್ಲ, ರೆಪ್ಟೈಲ್ಸ್ಗೆ ಫೆದರ್ಸ್ ಇರಲಿಲ್ಲ, ಸಾರಿ ಆಂಫಿಬಿಯನ್ಸ್ಗೆ ಫೆದರ್ಸ್ ಇರಲಿಲ್ಲ. ಆಮೇಲೆ ಬರ್ತಾ 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 ಏನಾಗ್ತಾ ಹೋಯ್ತು, ಫೆದರ್ಸ್ ಬರೋದಕ್ಕೆ ಶುರು ಆಯ್ತು. ಫೆದರ್ಸ್ ವರ್ ಫಸ್ಟ್ ಡೆವಲಪ್ಡ್ ಇನ್ ಡೈನೋಸಾರ್ಸ್, ರೆಪ್ಟೈಲ್ಸ್ ಅಲ್ಲಿ, ಅಂಡ್ ಯೂಸ್ ಇಟ್ ಫಾರ್ ಪ್ರೊಟೆಕ್ಷನ್ ಫ್ರಮ್ ಕೋಲ್ಡ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ. ಹಾಗೆ ಕೋಲ್ಡ್ ಏರಿಯಾದಲ್ಲೂ ಕೂಡ ನಾವು ಆರ್ಗ್ಯಾನಿಸಮ್ಸ್ ನೋಡೋದಕ್ಕೆ ಸಾಧ್ಯ ಆಯ್ತು ಬಿಕಾಸ್ ಆಫ್ ಫೆದರ್ಸ್. ಲೇಟರ್ ಬರ್ಡ್ಸ್ ಯೂಸ್ ದೆಮ್ ಫಾರ್ ಫ್ಲೈಯಿಂಗ್, ಅದನ್ನ ಫ್ಲೈ ಮಾಡೋದಕ್ಕೂ ಕೂಡ ಬರ್ಡ್ಸ್ಗಳು ಯೂಸ್ ಮಾಡ್ತವೆ.
ಆಮೇಲೆ ಈ ಎವಲ್ಯೂಷನ್ ನಾವು ಆರ್ಟಿಫಿಷಿಯಲ್ ಆಗು ಕೂಡ ಮಾಡ್ಬೋದು. ನೋಡ್ರಿ ಈಗ ಎಂತೆಂತ ಪ್ಲಾಂಟ್ಸ್ಗಳು ಬಂದಿದಾವಲ್ವಾ, ವಿಚಿತ್ರ ವಿಚಿತ್ರ ಪ್ಲಾಂಟ್ಸ್ಗಳನ್ನ ನೋಡ್ತೀವಿ ನಾವು. ಮೊದಲು ಬರೀ ವೈಟ್ ರೋಸ್ನ ನೋಡ್ತಿದ್ವಿ ನಾವು, ಆಮೇಲೆ ರೆಡ್ ರೋಸ್ ಬಂತು. ನಾವು ಸ್ಪೆಷಲ್ ಆಗಿ ಅವಾಗೆಲ್ಲ ಚಿಕ್ಕವರಿದ್ದಾಗ ರೆಡ್ ರೋಸ್ ಅಂದ ತಕ್ಷಣ ಓಹ್ ಇಟ್ ಈಸ್ ವೆರಿ ಡಿಫ್ರೆಂಟ್. ಮೊದಲು ಬರೀ ವೈಟ್ ರೋಸ್ ಇರ್ತಿತ್ತು ನಾವು ಸಾಮಾನ್ಯವಾಗಿ ನೋಡುವಾಗ. ಆಮೇಲೆ ರೆಡ್ ರೋಸ್ ಬಂತು, ನಾವು ಫುಲ್ ಆಶ್ಚರ್ಯಪಟ್ವಿ. ರೆಡ್ ರೋಸ್ ಬಂದಿದೆ, ರೆಡ್ ರೋಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅದಾದ್ಮೇಲೆ ಬರೋ ಎಲ್ಲ ಕಲರ್ ಇರುವಂಥ ರೋಸ್ಗಳು ಬರೋಕ್ಕೆ ಶುರುವಾಯಿತು. ಇದನ್ನ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಎವಲ್ಯೂಷನ್ ಮಾಡುವಂಥದ್ದು ಮ್ಯಾನ್. ಸೊ ಅದನ್ನು ಎವಲ್ಯೂಷನ್ ಬೈ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಅದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಏನು ಇದು ಏನು ಕೋಸನ್ನೇ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ವಿಚಿತ್ರ ವಿಚಿತ್ರ ಕೋಸ್ಗಳನ್ನ ನೋಡ್ಬೋದು. ಕ್ಯಾಬೇಜ್, ಇಟ್ಸ್ ಎ ಸೆಲೆಕ್ಟಿಂಗ್ ಶಾರ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಲೀವ್ಸ್ನ ನಡುವೆ ಶಾರ್ಟ್ ಡಿಸ್ಟೆನ್ಸ್ ಇರುವಂಥದ್ದು. ಕಾಲಿಫ್ಲವರ್, ಸ್ಟೆರೈಲ್ ಫ್ಲವರ್ಸ್, ಅಂದರೆ ಹೂಕೋಸ್ ನೋಡಿದಿರಲ್ವ ನೀವು, ಸ್ಟೆರೈಲ್ ಫ್ಲವರ್ಸ್ ಇರುತ್ತೆ ಇದರಲ್ಲಿ. ಚಿತ್ರಗಳು ಕಾಣ್ತಾ ಇದೆ ಕಾಲಿಫ್ಲವರ್. ಆಮೇಲೆ ಕಾಲೆ ಅಂತ, ಬೈ ಸೆಲೆಕ್ಟಿಂಗ್ ಲಾರ್ಜ್ ಲೀವ್ಸ್ ಬೇಕು ಅಂದ್ರೆ ಕಾಲೆ. ಅದನ್ನ ನೋಡ್ರಿ, ನಮ್ಗೆ ಬೇಕಾಗಿರುವಂಥ ಡಿಸೈರ್ಡ್ ಕ್ಯಾರೆಕ್ಟರ್ ಇರುವಂಥದ್ದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಕ್ಯಾರೆಕ್ಟರ್ನ ಅವುಗಳಿಗೆ ಇಂಜೆಕ್ಟ್ ಮಾಡಿ ಅವುಗಳನ್ನ ಎವಲ್ಯೂಷನ್ ಇಂದ ಅದನ್ನ ಪಡ್ಕೊಂತೀವಿ. ಕೋಲ್ರಬಿ ಬೈ ಸೆಲೆಕ್ಟಿಂಗ್ ಸೋಲನ್ ಸ್ಟೆಮ್ ಇರುವಂತ, ಅಂದ್ರೆ ಊದ್ಕೊಂಡಿರುವಂತ ಸ್ಟೆಮ್, ಗೆಡ್ಡೆ ತರ ಇರುವಂತದ್ನ. ಆಮೇಲೆ ಬ್ರಕೋಲಿ, ಅರೆಸ್ಟಿಂಗ್ ಫ್ಲವರ್ ಗ್ರೋತ್ ಇರುವಂತದನ್ನ ನಾವು ಬ್ರಕೋಲಿ ಅಂತ ಕರೀತೀವಿ. ನಮ್ಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ನ ನಾವು ಇಂಜೆಕ್ಟ್ ಮಾಡಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ನ ಮಾಡಿ ಎವಲ್ಯೂಷನ್ನ ಮಾಡ್ಕೊಂತೀವಿ. ಚೇಂಜಸ್ ಆಗುತ್ತೆ, ಕೋರ್ಸ್ ಹೆಂಗಿತ್ತು ಈಗ ಹೆಂಗಿದೆ ಅಂತ ಗೊತ್ತಾಗತ್ತಾ. ನೋಡ್ರಿ, ನಾವು ಎಲ್ಲ ಬ್ರಿಂಜಾಲ್, ಕಾಟನ್ ಅಂತೆಲ್ಲ, ಇವೆಲ್ಲ ಎವಲ್ಯೂಷನರಿ ಸ್ಟೇಜಸ್. ನಾವು ಆದ್ರೆ ಈ ಎವಲ್ಯೂಷನ್ ನ್ಯಾಚುರಲ್ ಆಗಿ ಆಗಿರೋದಲ್ಲ, ನಾವು ಮಾಡ್ಕೊಂಡಿರೋದಂಥದ್ದು. ಗೊತ್ತಾಗತ್ತಾ. ಎಷ್ಟೆಷ್ಟು ದೊಡ್ಡ ಫ್ರೂಟ್ಸ್ಗಳು ಬರ್ತವೆ. ಈಗ ಚಿಕ್ಕ ಫ್ರೂಟ್ಸ್ ಇದ್ದಾವೆಲ್ಲ ದೊಡ್ಡ ಫ್ರೂಟ್ಸ್ ಆಗಿದಾವೆ. ನಮ್ಗೆ ಬೇಕಾದಂಗೆ ನಾವು ಎವಲ್ಯೂಷನ್ ಮಾಡ್ಕೊಂಡಿದ್ದೀವಿ. ವಿಚಿತ್ರ ಫ್ರೂಟ್ಸ್ಗಳು, ವೆಜಿಟೇಬಲ್ಸ್ಗಳನ್ನ ನಾವು ನೋಡ್ತೀವಿ ಬಿಕಾಸ್ ಆಫ್ ಎವಲ್ಯೂಷನ್ ಬೈ ಆರ್ಟಿಫಿಷಿಯಲ್ ಎವಲ್ಯೂಷನ್. ಗೊತ್ತಾಗತ್ತಾ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಸೊ ಆಮೇಲೆ ಇನ್ನೊಂದು, ಎಂಬ್ರಿಯಾಲಜಿನೂ ಕೂಡ ಒಂದು ಎವಿಡೆನ್ಸ್ ಫಾರ್ ಎವಲ್ಯೂಷನ್. ಎಂಬ್ರಿಯಾಲಜಿ ಇಂದನೂ ಕೂಡ ನಾವು ಎವಲ್ಯೂಷನ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಸರ್ ಅಂತ ಅಂದ್ರೆ, ಇಲ್ಲಿ ನೋಡ್ರಿ, ದಿಸ್ ಇಸ್ ಎಂಬ್ರಿಯೋ ಆಫ್ ದ ಮ್ಯಾನ್ ನೋಡ್ರಿ. ಆಮೇಲೆ ಎಂಬ್ರಿಯೋ ಆಫ್ ದ ಲಿಸಾರ್ಡ್ ಎಂಬ್ರಿಯೋ ನೋಡ್ರಿ, ಪಿಗ್ ಎಂಬ್ರಿಯೋ ನೋಡ್ರಿ, ಹ್ಯೂಮನ್ ಎಂಬ್ರಿಯೋ ನೋಡ್ರಿ. ಹೇಗೆ ಚೇಂಜಸ್ ಆಗ್ತಾ ಬರುತ್ತೆ ನೋಡ್ರಿ. ಎಲ್ಲ ಸೇಮ್ ಸ್ಟೇಜ್ ಅಲ್ಲಿ ಎಲ್ಲದರ ಎಂಬ್ರಿಯೋ ಸೇಮ್ ಇದೆ, ನೋಡೋದಕ್ಕೆ ಸೇಮ್ ಇದೆ. ಅಂದ್ರೆ ದೇ ಆರ್ ಅರೈಸಿಂಗ್ ಫ್ರಮ್ ಸೇಮ್ ಪಾಯಿಂಟ್ ಅಂತ, ಅಂದ್ರೆ ಒಂದೇ ರೀತಿಯಿಂದ ಅರೈಸ್ ಆಗತ್ತೆ ಅಂತ, ಒಂದೇ ರೀತಿ ಇರತ್ತೆ ಎಂಬ್ರಿಯೋ. ಅದರಿಂದ ನಮ್ಗೆ ಏನಾಗತ್ತೆ, ಎಲ್ಲವೂ ಒಂದೇ ಇದರಿಂದ ಅರೈಸ್ ಆಗಿದೆ ಅನ್ನೋದಕ್ಕೆ ಒಂದು ಪ್ರೂಫ್ ನಮಗೆ ಎಂಬ್ರಿಯಾಲಜಿನೂ ಕೂಡ. ನೋಡ್ರಿ, ಸೆಕೆಂಡ್ ಸ್ಟೇಜ್ ಅಲ್ಲಿ ಎಲ್ಲವೂ ಒಂದೇ ತರ ಇರುತ್ತೆ, ಥರ್ಡ್ ಸ್ಟೇಜ್ ಅಲ್ಲೂ ಕೂಡ ನೋಡೋದಕ್ಕೆ ಎಲ್ಲವೂ ಒಂದೇ ತರ ಕಾಣುತ್ತೆ. ಸೊ ಇದು ಮ್ಯಾನ್ದು. ಓಕೆನಾ, ಅರ್ಥ ಆಗ್ತಿದೆಯಾ ನಿಮ್ಗೆ? ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಇದು ಹ್ಯೂಮನ್ ಎಂಬ್ರಿಯೋ, ಫಸ್ಟ್ ಸ್ಟೇಜ್ ಅಲ್ಲಿ ಹೇಗಿದೆ, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಹೇಗಿದೆ. ಇದು ಪಿಗ್ ಎಂಬ್ರಿಯೋ, ಫಸ್ಟ್ ಸ್ಟೇಜ್ ಅಲ್ಲಿ ಹೇಗಿದೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಹೇಗಿದೆ, ಥರ್ಡ್ ಸ್ಟೇಜ್. ಇದು ಟಾರ್ಟೈಸ್ ಎಂಬ್ರಿಯೋ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ಇದು ಲಿಸಾರ್ಡ್ ಎಂಬ್ರಿಯೋ. ಗೊತ್ತಾಗತ್ತಾ. ಸೊ ಈ ರೀತಿ 4 ಆರ್ಗ್ಯಾನಿಸಮ್ಸ್ ಎಂಬ್ರಿಯೋ ಕೊಟ್ಟಿದ್ದಾರೆ. ಗೊತ್ತಾಗತ್ತಾ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಚೇಂಜಸ್ ಆಗ್ತಾ ಬರುತ್ತೆ ಅಂತ. ಚೇಂಜಸ್ ಎಲ್ಲ ಎಂಬ್ರಿಯೋದು ಒಂದೇ ತರ ಇರುತ್ತೆ, ಎಲ್ಲ ಎಂಬ್ರಿಯೋನು ಒಂದೇ ತರ ಇರುತ್ತೆ. ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಒಂದೇ ತರ ಇರುತ್ತೆ, ಅಂದ್ರೆ ಎಲ್ಲವೂ ಸೇಮ್ ಪಾಯಿಂಟ್ ಇಂದ ಅರೈಸ್ ಆಗಿದೆ, ಎಲ್ಲವೂ ಒಂದಕ್ಕೊಂದು ರಿಲೇಷನ್ ಇದೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಎವಿಡೆನ್ಸ್ ಫಾರ್ ಎವಲ್ಯೂಷನ್. ಗೊತ್ತಾಗತ್ತಾ. ಸೊ ಇಲ್ಲೂ ಅದನ್ನೇ ಕೊಟ್ಟಿದ್ದಾರೆ ಅವರು. ಚಿಕನ್, ಟಾರ್ಟೈಸ್, ಫಿಶ್, ರ್ಯಾಬಿಟ್, ಹ್ಯೂಮನ್ಸ್ ಎಂಬ್ರಿಯೋ ಹೇಗಿರುತ್ತೆ ಅಂತ ಗೊತ್ತಾಗ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಹ್ಯೂಮನ್ ಎವಲ್ಯೂಷನ್ ಅಂತ ಅಂದ್ರೆ, ನಾನು ಅವಾಗಲೇ ತೋರಿಸಿದ್ನಲ್ಲ, ಇದು ಹ್ಯೂಮನ್ಸ್ ಹೇಗೆ ಎವಲ್ಯೂಷನ್ ಆದ್ರು, ಮೊದಲು ಹೆಂಗಿದ್ರು ಹ್ಯೂಮನ್. ನಾನು ಬೇರೆ ಬೇರೆ ಥರದ ಮನುಷ್ಯ ಹೆಸರು ಹೇಳಿದ್ದೆ ನಾನು, ನಿಯಾಂಡರ್ತಾಲ್, ಕ್ರೊಮ್ಯಾಗ್ನನ್ ಮಾನ್. ಸೊ ಆ ಥರ ಎಲ್ಲ ಇದ್ರು ನೋಡ್ರಿ. ನಿಯಾಂಡರ್ತಾಲ್ ಮ್ಯಾನ್ ಅಂದ್ರೆ ಈ ರೀತಿ ಇದ್ರು ಅಂತ ಮೊದಲು. ಸೊ ನೆಕ್ಸ್ಟು ನ್ಯೂಜಿನಿಯಾ ಮ್ಯಾನ್, ಕ್ರೊಮ್ಯಾಗ್ನನ್ ಮ್ಯಾನ್, ಮಾಡರ್ನ್ ಮ್ಯಾನ್ ಯಾವ ರೀತಿ ಇದ್ದಾನೆ ಅಂತ.
ಸೊ ಈ ರೀತಿ ಚೇಂಜಸ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ಎವಲ್ಯೂಷನ್ ಇನ್ ಮ್ಯಾನಲ್ಲೂ ಕೂಡ ನೋಡ್ರಿ, ಈ ಥರ ಇದ್ರೆ ಈಗಿನ ವಾತಾವರಣಕ್ಕೆ ಬದುಕೋಕ್ಕಾಗತ್ತಾ? ನಮ್ಮ ತಂದೆ ತಾಯಿ ಥರ ಇದ್ರೇ ಬದುಕೋದು ಕಷ್ಟ. ಯಾಕೆಂದರೆ ಅವ್ರ ಪಾಪ ಫುಲ್ಲು ವೀಕ್ ಇರ್ತಾರೆ. ಆ ಥರ ಇದ್ರೇ ನಾವು ಈ ವಾತಾವರಣದಲ್ಲಿ ಬದುಕೋದು ಕಷ್ಟ. ನಾವಿರೋದೇ ಬದುಕೋದು ಕಷ್ಟ ಆಗಿಬಿಟ್ಟಿದೆ ಈಗ. ನಮ್ಮ ಮಕ್ಳು ಏನಾಗ್ತಾರೆ, ನಮ್ಗಿಂತ ಫಾಸ್ಟ್ ಆಗ್ತಾರೆ. ಫಾಸ್ಟ್ ಇರಬೇಕು, ಯಾಕೆ? ಆಗಿನ ವಾತಾವರಣಕ್ಕೆ ಬದುಕೋದು. ಸೊ ಈ ರೀತಿ ಚೇಂಜಸ್ ಆಗ್ತಾ ಬರುತ್ತೆ. ಹೀಗಿದ್ದವ್ರು ಹೀಗಾಗ್ತಾರೆ, ಹೀಗಿದ್ದರು ಹೀಗಾಗ್ತಾರೆ, ಹೀಗಿದ್ದರು ಹೀಗಾಗಿದ್ದಾರೆ, ಹೀಗಿದ್ದರು ಹೀಗಾಗಿದೆ. ಸೊ ದಿಸ್ ಇಸ್ ಆಲ್ ಎವಲ್ಯೂಷನ್. ಈ ರೀತಿ ಇದ್ರು ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಪಳೆಯುಳಿಕೆ ಇವರ ಫಾಸಿಲ್ಸ್ಗಳೆಲ್ಲ ಸಿಕ್ಕಿರೋದ್ರಿಂದ ನಾವು ಇವ್ರನ್ನೆಲ್ಲ ಸ್ಟಡಿ ಮಾಡಿದ್ದೀವಿ. ಗೊತ್ತಾಗ್ತಿದೆಯಾ? ಸೊ ಈಗಿನ ನಮ್ಮ ಮ್ಯಾನನ್ನು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ, ಸ್ಪೀಶೀಸ್ ನೇಮ್. ಗೊತ್ತಾಗತ್ತಾ? ಸೊ this is about the heredity and evolution. So I hope you all understood heredity and evolution. So I will you have a notes for this. You just complete the notes and send it to me. And if you are having any doubts regarding this lesson, you can ask the questions in the group. Thank you.